ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತ అయితే మాయలో పడిపోయి ఉంటే నేను చెప్పే మాట నీకెలా ಮಹಾಮಂಗಳ అర్థమవుతుంది? ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತ ಎಸ್ ಮೂಮೆಂಟ್ ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತ ಹರಿವಾಯು ಗುರುಗಳಿಗೆ ವಂದಿಸುತ್ತ ಭಗವಂತ ನಾರಾಯಣನಿಗೆ ವಂದಿಸುತ್ತ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತ ನಮ್ಮ ಈ ಧ್ಯಾನ ಜ್ಞಾನ ಆ ಯಜ್ಞದಲ್ಲಿ ನಾವೆಲ್ಲರೂ ಒಂದಾಗಿ ಆ ಮುಂದುವರೋಣ ಅಂತ ಹೇಳ್ತಾ ಅಧ್ಯಾತ್ಮ ಸಾಧನೆ ಅಧ್ಯಾತ್ಮ ಸಾಧನೆಯಲ್ಲಿ ಸಾಮಾನ್ಯವಾಗಿ ಇರುವಂತಹ ಯೋಗಗಳು ಅಂದ್ರೆ ದಾರಿಗಳು ಅಂತಂದ್ರೆ ನಾಲ್ಕು ಯೋಗಗಳು ಅಂತಂದ್ರೆ ಪ್ರತಿ ಜೀವಿಯೂ ಕೂಡ ತನ್ನ ಇಡೀ ಜೀವನದ ಅಂದ್ರೆ ತಾನು ಆತ್ಮಸ್ಥಿತಿಗೆ ಬಂದು ದೇಹ ಸ್ಥಿತಿಯಿಂದ ಆತ್ಮಸ್ಥಿತಿ ಆತ್ಮಸ್ಥಿತಿಯಿಂದ ಪರಮಾತ್ಮನ ಸ್ಥಿತಿಗೆ ದಾಟುವುದು ಇದು ರಾತ್ರೋರಾತ್ರಿ ಆಗುವಂಥದ್ದಲ್ಲ ಅಥವಾ ಒಂದು ಜನ್ಮದಲ್ಲಿ ಆಗುವ ಸಾಧನೆಯಲ್ಲ. ನಿರಂತರವಾಗಿ ಒಂದೊಂದೇ ಮೆಟ್ಟಿಲುಗಳನ್ನ ಏರ್ತಾ ಎಲ್ಲಾ ದಿಶೆಗಳಲ್ಲೂ ಅಂದ್ರೆ ದಿಕ್ಕುಗಳಲ್ಲೂ ಕೂಡ ತನ್ನನ್ನು ತಾನು ಪರಿಪಕ್ವಗೊಳಿಸ್ತಾ ಬರುವಂತದ್ದು. ಆ ದಾರಿಯಲ್ಲಿ ಒಂದೊಂದು ಯೋಗದಲ್ಲಿ ತಾನು ದಾಟಿ ಬರ್ತದೆ. ಅದನ್ನೇ ನಾವು ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ ಅಂತ ಹೇಳಿ ವಿಭಾಗಗಳನ್ನು ಮಾಡ್ತಾರೆ. ಭಕ್ತಿ ಯೋಗ ಹಾಗಾದ್ರೆ ಯಾರು ಭಕ್ತಿ ಯೋಗದಲ್ಲಿ ಇರ್ತಾರೆ? ಅಂದ್ರೆ ಇದರಲ್ಲಿ ಯಾವುದು ಶ್ರೇಷ್ಠ ಕನಿಷ್ಠ ಭಾವ ಅಂತ ಅಲ್ಲ, ಹಂತಗಳು ಒಂದೊಂದು ಹಂತ ಎಲ್ಲದರಲ್ಲೂ. ಈಗ ಉದಾಹರಣೆಗೆ SSC ಓದೋವನಿಗೆ SSC ಬುಕ್ಸ್ ಅವನ ಪಾಲಿಗೆ ಅದು ಗ್ರೇಟೆ ಅಲ್ವಾ. ಒಂದನೇ ಕ್ಲಾಸ್ ಓದೋವನಿಗೆ ಒಂದನೇ ಕ್ಲಾಸ್ ಓದುವ ಹುಡುಗನಿಗೆ ಒಂದನೇ ಕ್ಲಾಸ್ ಪುಸ್ತಕ ಅವನ ಪಾಲಿಗೆ ಅದು ಗ್ರೇಟೆ ಅಲ್ವಾ. ಈಗ ಅವನು ಕಂಪೇರ್ ಮಾಡ್ಲಿಕ್ಕೆ ಆಗೋಲ್ಲ. SLC ಓದೋವನಿಗೆ ನೋಡು, ಅವನು SLC ಓದ್ತಾನೆ, ನೀನು ಒಂದನೇ ಕ್ಲಾಸ್ ಬುಕ್ಸ್ ಓದ್ತೀಯಲ್ಲೋ ಅಂತ ನಾವು ಅವನಿಗೆ ಇದ್ ಮಾಡ್ಲಿಕ್ಕೆ ಆಗೋಲ್ಲ. ಯಾರೋ ಒಂದನೇ ತರಗತಿ ಓದೋವನಿಗೆ. ಹ? ಹಾಗೆ ಭಕ್ತಿ ಮಾರ್ಗದಲ್ಲಿದ್ದವನ ಪಾಲಿಗೆ ಅದು ಭಕ್ತಿ ಮಾರ್ಗ ಶ್ರೇಷ್ಠವೇ. ಧ್ಯಾನ ಮಾರ್ಗದಲ್ಲಿದ್ದವನ ಪಾಲಿಗೆ ಧ್ಯಾನ ಮಾರ್ಗ ಶ್ರೇಷ್ಠವೇ. ಹಾಗಾಗಿ ನಾವು ಯಾರನ್ನೂ ಯಾವ ಮಟ್ಟದಲ್ಲಿ, ಅದಕ್ಕೆ ಹೇಳೋದು ಧ್ಯಾನಿಗಳಲ್ಲ, ಧ್ಯಾನಕ್ಕೆ ಬಂದಿಲ್ಲ ಅಂತ ಅಂದ ಮಾತ್ರಕ್ಕೆ ಅವರನ್ನ ಕೀಳಾಗಿ ಕಾಣುವುದು ಕೂಡ ಭಗವಂತನಿಗೆ ಮಾಡುವ ದೊಡ್ಡ ಅವಮಾನ ಅದು, ಅಪಮಾನ ಅದು. ಅಂದ್ರೆ ನಾವು ಆ ಯೋಗ ಸ್ಥಿತಿಗೆ ತಲುಪಿದ್ದೀವಿ ಅಂದ್ರೆ ಎಲ್ಲರೊಳಗೂ ಪರಮಾತ್ಮನನ್ನ ಕಾಣುವ ಆತ್ಮಸ್ಥಿತಿಯಲ್ಲಿ ನೋಡುವ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ಹಾಗಾಗಿ ಭಕ್ತಿ ಯೋಗ ಎಲ್ಲರಿಗೂ ಬೇಕೇ ಬೇಕು. ಅದರಲ್ಲೂ ಆಧ್ಯಾತ್ಮದ ಮೊದಲ ಹೆಜ್ಜೆ ಯಾವುದು ಅಂತಂದ್ರೆ, ಅಥವಾ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಬೇಕು ಅನ್ನುವ ಮನಸ್ಥಿತಿ, ಅಂದ್ರೆ ಒಂದು ಒಳ್ಳೇದು ಕೆಟ್ಟದು ಅಂತೀವಲ್ಲ, ಆಗ ಒಳ್ಳೇದ್ರ ಕಡೆಗೆ ಗಮನ ಹರಿಸ್ತದೆ ಯಾವುದು ಅಂತಂದ್ರೆ ಭಕ್ತಿ ಯೋಗ. ಭಕ್ತಿ ಯೋಗ ಏನ್ ಮಾಡ್ತದೆ? ಭಕ್ತಿ ಯೋಗದಿಂದ ಮೋಕ್ಷ ಸಂಪಾದನೆ ಸಾಧ್ಯ ಇಲ್ಲ. ಭಕ್ತಿ ಯೋಗ ಇರುವುದು ಮೋಕ್ಷ ಸಂಪಾದನೆಗಾಗಿ ಅಲ್ಲ. ಭಕ್ತಿ ಯೋಗ ಇರುವುದು ನಮ್ಮಲ್ಲಿರುವಂತಹ ತಮೋಗುಣವನ್ನ ನಾಶ ಮಾಡ್ಲಿಕ್ಕಾಗಿ. ನಮ್ಮಲ್ಲಿ ತಮೋಗುಣ ಇರ್ತದೆ ಅಲ್ವಾ. ಆ ಆಸೆ, ದುರಾಸೆ ಅಥವಾ ಏನೇನೋ ಆ ಆ ನಿದ್ದೆ, ಆಲಸ್ಯ ಇದೆಲ್ಲ ಇರ್ತದೆ. ಇದನ್ನೆಲ್ಲ ಖಂಡನೆ ಮಾಡೋದು ಯಾವುದು? ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಲ್ಲಿ ಒಂದು ನಂಬಿಕೆ ಇರ್ತದೆ ಅಷ್ಟೇ. ಅಲ್ಲಿ ಯಾವುದೇ ಅನುಭವ ಅನ್ನೋದು ಇರೋಲ್ಲ. ನಂಬಿಕೆ ಇರ್ತದೆ, ದೇವರಿದ್ದಾನೆ, ಹೀಗೆ ಮಾಡೋದ್ರಿಂದ ಹಿಂಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಬೆಳಗ್ಗೆ ಹೇಳ್ತಾನೆ. ನೋಡಿ ಬೇಕಾದ್ರೆ ಬೆಳಗ್ಗೆ ಎಷ್ಟು ಸೋಂಬೇರಿ ಆದವನು ಕೂಡ ಅವನಿಗೆ ಏನೋ ಸಮಸ್ಯೆ ಬಂತು ಅಂತ ಹೇಳಿ ಆ ಹೇಳ್ತಾರೆ. ಏನೋ ಸಮಸ್ಯೆ ಏನೋ ಸಮಸ್ಯೆ ಬಂತು ಅಂತ ಹೇಳಿ ಅವ್ನಿಗೆ ಏನೋ ಒಂದು ಪರಿಹಾರ ಹೇಳ್ತಾರೆ. ಅಲ್ವಾ? ಯಾವತ್ತು 8 ಗಂಟೆ 9 ಗಂಟೆಗೆ ಹೇಳೋನು 5 ಗಂಟೆಗೆ ಹೇಳ್ಬೇಕು. ಅವನು 5 ಗಂಟೆಗೆ ಎದ್ದು ಹೋಗಿ ಅರಳಿ ಮರ 41 ದಿನ ಇದು ಹಾಕ್ಬೇಕು. ಹಾಕಿದರೆ ನಿನಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಏನೋ ಒಂದು ಬರ್ತದೆ. ಅಥವಾ ಅವಾಗ ಇನ್ನು ಕೆಲವರು ಇದ್ದಾರೆ, ತುಂಬಾ ಅವ್ರದ್ದು ಏನೋ ಬಹಳ ಆಸೆ, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಅದನ್ನ ಹಾಕಿದ್ರೆ ಒಳ್ಳೇದಾಗ್ತದೆ. ಆ, ಅದರಲ್ಲೂ ಈ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ ಅಂದ್ರೆ ಒಳ್ಳೆ ವರ ಸಿಗ್ತಾನೆ 41 ದಿನ ಹಾಕಿದೆ ಅಂದ್ರೆ ಅವರು ಯಾವತ್ತೂ ಹೇಳದವರು ಕೂಡ 5 ಗಂಟೆ 4 ಗಂಟೆ ಎದ್ದು ಹೋಗಿ ಬೆಳಗ್ಗೆ ಎದ್ದು ಮುಂಜಾನೆ ಆ ಏನೋ ಅರಳಿಗಟ್ಟೆ ಪ್ರದಕ್ಷಿಣೆ ಹಾಕೋದು. ಅಂದ್ರೆ ಇದು ಅವರಲ್ಲಿರುವ ಒಂದು ತಮೋಗುಣವನ್ನ ನಿಗ್ರಹ ಮಾಡ್ಲಿಕ್ಕೆ. ಇವತ್ತು ನೋಡಿ, ವ್ರತ, ಜಪ, ತಪ, ಸ್ನಾನ, ಸಂಜನ ಎಲ್ಲದಕ್ಕೂ ನಿಯಮಗಳಿದಾವೆ ಅಲ್ವಾ. ಪ್ರತಿಯೊಂದಕ್ಕೂ ನಿಯಮಗಳಿದ್ದಾವೆ, ಶಾಸ್ತ್ರಗಳಿದ್ದಾವೆ. ಹೀಗೆ ಮಾಡಬೇಕು. ಯಾಕೆಂದ್ರೆ ಒಂದು ಅನಾಗರಿಕ ಸ್ಥಿತಿಯಿಂದ ಒಬ್ಬ ಮನುಷ್ಯನನ್ನ ನಾಗರಿಕ ಸ್ಥಿತಿಗೆ ತೆಗೆದುಕೊಂಡು ಬರ್ಬೇಕು ಅಂದ್ರೆ ಅದೆಲ್ಲ ಬೇಕು. ಅದು ಎಲ್ಲ ಇದ್ದಾಗ್ಲೇ ಅವನು ಪರಿಪಕ್ವವಾಗಿ ಬೆಳಿಬೇಕಾಗ್ತದೆ. ಇಲ್ಲ ಅಂದ್ರೆ ಹಾಕೋ ಅದೇನಾಗಲ್ಲ ಅನ್ನುವ ಸ್ಥಿತಿಯಲ್ಲಿ ಇರ್ತಾನೆ. ಅದು ಮಾಡೋ ಏನೋ ಆಗಲ್ಲ ಅನ್ನೋ ಸ್ಥಿತಿಯಲ್ಲಿ ಇರ್ತಾನೆ. ಆದ್ರೆ ಇಲ್ಲ ಅದನ್ನ ಹಂಗ್ ಮಾಡೋಂಗಿಲ್ಲ, ಹೀಗೇ ಮಾಡಬೇಕು ಅಂತ ಹೇಳಿದಾಗ ಅವನಲ್ಲಿ ಒಂದು ಬದಲಾವಣೆ ಅನ್ನೋದು ಶುರುವಾಗ್ತದೆ. ಈಗ ನಾವು ಉದಾಹರಣೆಗೆ ವಿದ್ಯಾರ್ಥಿಗಳು ಯೂನಿಫಾರ್ಮ್ ಹಾಕಿ ನಾವು ಎಲ್ಲ ಒಂದು ಸ್ಕೂಲ್ ಅಂದಾಗ ಎಲ್ಲರಿಗೂ ಯೂನಿಫಾರ್ಮ್ ಹಾಕ್ತೀವಿ.
ಯಾಕೆ ಯೂನಿಫಾರ್ಮ್ ಇಂದ ಬುದ್ಧಿ ಬರ್ತದ, ಜ್ಞಾನ ಬರ್ತದ? ಇಲ್ಲ. ಯೂನಿಫಾರ್ಮ್ ಹಾಕ್ಲಿಲ್ಲ ಅಂದ್ರೆ ಮಾಸ್ಟರ್ ಹೇಳಿದ್ರೆ ತಲೆಗೆ ಹೋಗಲ್ವಾ? ಇಲ್ಲ, ಹಾಗಲ್ಲ. ಮತ್ತೆ ಅವನಲ್ಲಿ ಒಂದು ಶ್ರದ್ಧೆಯನ್ನ ಬಯಸ್ಬೇಕು, ಬೆಳೆಸಬೇಕು. ಎಲ್ಲರೂ ಸಮಾನರು ಅನ್ನುವ ಗುಣವನ್ನ ಬೆಳೆಸಬೇಕು. ಮತ್ತೆ ಒಂದು ಡಿಸಿಪ್ಲೈನ್ ಅನ್ನೋದು ಬರಬೇಕು. ಇಲ್ಲ ಅಂದ್ರೆ ಅವನು ಹೆಂಗೋ ಹೋಗ್ತಾನೆ, ಹೆಂಗೋ ಬರ್ತಾನೆ, ಹೆಂಗೋ ಇರ್ತಾನೆ ಅಂತಂದ್ರೆ ಮತ್ತೆ ಅವನು ಏನ್ ಕಲಿತಾ ಇದ್ದಾನೆ ಅಲ್ವಾ? ಅದು ಕೂಡ ಬದುಕಿನ ಒಂದು ಡಿಸಿಪ್ಲೈನ್ ಅನ್ನೋದು ಬರಬೇಕು. ಹಾಗಾಗಿ ಯಾರು ಇನ್ನೂ ಅಜ್ಞಾನದಲ್ಲಿದ್ದಾರೆ, ಸಂಪೂರ್ಣ ಅಜ್ಞಾನದಲ್ಲಿದ್ದಾರೆ, ಆಸೆ ಬರುಕುತನದಲ್ಲೇ ಇದ್ದಾರೆ. ಆಮೇಲೆ ದೇವರು ಅಂದ್ರೆ ನಮಗೆ ಒಂದು ATM ಇದ್ದ ಹಾಗೆಪ್ಪ. ಯಾವುದೋ ಒಂದು ಶಕ್ತಿ ಸ್ಥಳ, ತೀರ್ಥಕ್ಷೇತ್ರ. ದೇವರು ಅಂತಂದ್ರೆ ನಾವು ಬಯಸಿದ್ದನ್ನ ಕೊಡ್ಲಿಕ್ಕಾಗಿರುವ ಒಂದು ವಸ್ತು, ಒಂದು ವ್ಯಕ್ತಿ, ಶಕ್ತಿ ಅನ್ನುವ ಮನಸ್ಥಿತಿಯಲ್ಲಿ ಇದ್ದವರಿಗೆ ಆ ಒಂದು ಜ್ಞಾನ ಚಕ್ಷುವನ್ನ ತೆರೆಸಬೇಕು ಅಂತಾದ್ರೆ ಅವನಿಗೆ ಭಕ್ತಿ ಮಾರ್ಗ ಅನ್ನುವುದು ಅತ್ಯಂತ ಅವಶ್ಯಕ. ಹಾಗಾಗಿ ಭಕ್ತಿ ಮಾರ್ಗ ಅನ್ನುವುದು ನಮ್ಮಲ್ಲಿರುವಂತಹ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿರುವಂತಹ ತಮೋಗುಣವನ್ನ ಕ್ಷೀಣಿಸಬೇಕು, ನಾಶ ಮಾಡಬೇಕು ಅಥವಾ ಹತ್ತಿಕ್ಕಬೇಕು ಅಂತಂದ್ರೆ ಭಕ್ತಿ ಯೋಗ ಅನ್ನುವುದು ಅನಿವಾರ್ಯ. ಹಾಗಾಗಿ ಭಕ್ತಿ ಯೋಗ ಅನ್ನುವುದು ಕನಿಷ್ಠ ಅಲ್ಲ, ತಿರಸ್ಕೃತವಾದದ್ದಲ್ಲ. ಅದು ಪ್ರತಿಯೊಬ್ಬರು ಕೂಡ ಬರಬಹುದಾದ ಮೊದಲ ಹಂತ ಯಾವುದು? ಭಕ್ತಿ ಯೋಗ. ಕರ್ಮಯೋಗ. ಕರ್ಮಯೋಗದಿಂದ ಏನಾಗ್ತದೆ? ನಮ್ಮ ರಜೋಗುಣ ಅನ್ನುವುದು ಕ್ಷೀಣಿಸ್ತಾ ಬರ್ತದೆ. ನಮ್ಮ ರಜೋಗುಣ ಕ್ಷೀಣಿಸಲಿಕ್ಕೆ ಏನ್ ಬೇಕಾಗ್ತದೆ? ಕರ್ಮ ಮಾಡುವುದು ಅಂತಂದ್ರೆ ಏನು? ಇವತ್ತು ಬಹಳಷ್ಟು ಆ ವ್ರತ ಇರ್ಬೋದು, ಜಪ ಇರ್ಬೋದು, ತಪ ಇರ್ಬೋದು. ಆ, ಅದೇನ್ ಮಾಡ್ತದೆ ನಮ್ಮಲ್ಲಿ ಆ ರಜೋಗುಣ ಸ್ಥಿತಿಯನ್ನ ಏನ್ ಮಾಡ್ತದೆ? ಕಡಿಮೆ ಮಾಡ್ತಾ ಬರ್ತದೆ. ಹಾಗಾಗಿ ಕರ್ಮಯೋಗ ಅನ್ನುವುದು ಭಕ್ತಿ ಯೋಗ. ಭಕ್ತಿ ಯೋಗ, ಕರ್ಮಯೋಗ ಎರಡು ಮಿಕ್ಸೇ ಇರ್ತದೆ. ಪ್ರದಕ್ಷಿಣೆ ಹಾಕೋದು ಅಥವಾ ಗಂಟೆಗಟ್ಟಲೆ ಕೂತ್ಕೊಂಡು ಜಪ ಮಾಡೋದಿರ್ಬೋದು, ಸ್ತೋತ್ರ ಹೇಳುವುದು, ಮಂತ್ರ ಹೇಳುವುದು, ಎಲ್ಲವೂ ಕರ್ಮಯೋಗದ ಒಳಗನೆ ಬರ್ತದೆ. ಇನ್ನು ಜ್ಞಾನಯೋಗ. ಜ್ಞಾನಯೋಗದಿಂದ ಏನಾಗ್ತದೆ? ಸತ್ವಗುಣ ಪ್ರಧಾನವಾಗ್ತದೆ. ಸತ್ವಗುಣ ಪ್ರಧಾನವಾಗ್ತದೆ. ದಿನಾ ಕೇಳಿ 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 ಏನಾಗ್ತದೆ? ಜ್ಞಾನ. ಎಷ್ಟೆಲ್ಲಾ ಅಜ್ಞಾನದಲ್ಲಿದ್ದೀವಲ್ಲಪ್ಪ ನಾವು, ಎಷ್ಟೆಲ್ಲ ಆ ಆ ಏನು ಎಷ್ಟೊಂದು ಒಳ್ಳೆ ವಿಚಾರಗಳಿದ್ದಾವೆ, ನಾವು ಇನ್ನೂ ತಿಳ್ಕೊಂಡಿಲ್ವಲ್ಲ. ಇಷ್ಟು ದಿವಸ ಎಷ್ಟು ವ್ಯರ್ಥವಾಗಿ ಜೀವನ ಕಳೆದ್ವಲ್ಲ ಅನ್ನುವ ಸತ್ಯ ದರ್ಶನ ಆಗ್ತಾ ಹೋಗ್ತೇವೆ ಪ್ರತಿನಿತ್ಯ ಅಲ್ವಾ? ಅದು ಯಾವಾಗ, ಹೇಗೆ ಸಾಧ್ಯ ಆಗ್ತದೆ? ಜ್ಞಾನ ಯೋಗದಿಂದ. ಜ್ಞಾನ ಯೋಗ ಅನ್ನೋದು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಜ್ಞಾನ ಯೋಗ ಎಷ್ಟು ಶ್ರೇಷ್ಠವಾದದ್ದು ಅಂತಂದ್ರೆ ಹೇಳ್ತಾನೆ ಕೃಷ್ಣ, ನಿನ್ನ ಪಾಪದ ಕೊಡ ಅನ್ನೋದು ಎಷ್ಟೇ ಒಂದು ಸಮುದ್ರ ಆಗಿರ್ಲಿ ಅದು. ಆದರೆ ಈ ಜ್ಞಾನವನ್ನ ಯಾರು ಆಶ್ರಯಿಸ್ತಾನೆ ಅವನಿಗೆ ಅದು ಹೇಗೆ ಅಂತಂದ್ರೆ ಒಂದು ದೋಣಿ ಇದ್ದ ಹಾಗೆ, ಹಡಗು. ಅದು ನಿನ್ನ ದೊಡ್ಡ ಸಮುದ್ರದಂತಹ ಪಾಪಗಳಿರ್ಲಿ, ಅದರ ಸ್ವಲ್ಪವೂ ನಿನಗೆ ತಾಕದ ಹಾಗೆ ಆ ಇಡೀ ಸಮುದ್ರ, ಪಾಪ ಎನ್ನುವ ಇಡೀ ಸಮುದ್ರವನ್ನ ದಾಟಿಸುವ ಶಕ್ತಿ ಆ ಜ್ಞಾನ ಅನ್ನುವ ದೋಣಿಗಿರ್ತದೆ. ಹಾಗಾಗಿ ನೀನು ಜ್ಞಾನವನ್ನು ಅರ್ಜನೆ ಮಾಡು, ಜ್ಞಾನಿಯಾಗಬೇಕು. ಹಾಗಾಗಿ ಜ್ಞಾನ ಸಂಪಾದನೆ ಈ ಕಪಿಲ ವಾಸುದೇವ ಅಂತ ಹೇಳಿ ಬರ್ತಾನೆ. ಕಪಿಲ ಮುನಿ ಸಂಖ್ಯಾಶಾಸ್ತ್ರ ಭಾಗವತದಲ್ಲಿ ಬರ್ತದೆ. ಅದರಲ್ಲಿ ಸಂಪೂರ್ಣವಾಗಿ ಕಪಿಲ ಮುನಿ ಯಾವುದಕ್ಕೆ ಒತ್ತು ಕೊಟ್ಟಿದ್ದಾರೆ ಅಂದ್ರೆ ಜ್ಞಾನ ಸಂಪಾದನೆ ಮಾಡು. ಜ್ಞಾನಾಗ್ನಿಯಲ್ಲಿ ನಿನ್ನ ಎಲ್ಲ ನಾಶ, ಏನು ಪಾಪಗಳು ಎಲ್ಲ ನಾಶ ಆಗಿ ಹೋಗ್ತದೆ. ನಿನ್ನ ಎಲ್ಲ ಕರ್ಮಗಳು ನಾಶ ಆಗಿ ಹೋಗ್ತದೆ. ಜ್ಞಾನಕ್ಕೆ ಅಷ್ಟು ಶಕ್ತಿ ಇದೆ. ಎಂತಹ ಕರ್ಮವನ್ನಾದರೂ ಕರಗಿಸುವ ಶಕ್ತಿ ಜ್ಞಾನಕ್ಕೆ ಇರ್ತದೆ. ಇವಾಗಲೂ ಕೂಡ ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಏನಂದ್ರೆ ಎಲ್ಲ ಪರಿಹಾರ ಆದ್ಮೇಲೆ, ಎಲ್ಲ ಪರಿಹಾರ ಅಂದ್ರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನೋ ಹೇಳ್ತಾರಲ್ಲ, ಏನದು ಆ ಹೋಮ ಹಾಕ್ಸಿ, ಈ ಹೋಮ ಹಾಕ್ಸಿ, ಆ ಶಾಂತಿ ಮಾಡಿ, ಅಲ್ಲಿ ಹೋಗಿ ಅದನ್ನ ಮಾಡಿಸಿ ಬನ್ನಿ, ಅಲ್ಲಿ ಹೋದ್ರೆ ಒಳ್ಳೇದಾಗ್ತದೆ. ಎಲ್ಲ ಮಾಡಿ 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 ಏನ್ ಮಾಡಿದ್ರು ಒಳ್ಳೇದಾಗ್ತಾ ಇಲ್ಲ, ರಿಸಲ್ಟ್ ಬರ್ತಾ ಇಲ್ಲ. ಅದಕ್ಕೆ ಭಾಗವತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ 7 ದಿನ ಭಾಗವತ ಸಪ್ತಾಹ ಮಾಡಿಸಿ. 7 ದಿನ ಭಾಗವತ ಸಪ್ತಾಹ ಅನ್ನೋದು ಕೊನೆಯ ಭಾಗವತ ಸಪ್ತಾಹದಲ್ಲಿ ಏನ್ ಮಾಡ್ತಾರೆ? ಇಡೀ ಭಾಗವತವನ್ನ 7 ದಿನ ಹಗಲು ರಾತ್ರಿ ನಿರಂತರವಾಗಿ ಹೇಳ್ತಾರೆ. ಹಗಲು ಪೂರ್ತಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಆ 7 ದಿನ ಸಂಪೂರ್ಣ ಆ ಜ್ಞಾನ ಅನ್ನೋದು ಏನಾಗ್ತದೆ? ನಮ್ಮಲ್ಲಿರುವ ಅಜ್ಞಾನವನ್ನ, ನಮ್ಮಲ್ಲಿರುವ ದೋಷವನ್ನ ಎಲ್ಲವನ್ನ ಕಳೆದು ನಮ್ಮಲ್ಲಿರುವ ಆ ದೋಷವನ್ನ, ಅಂದ್ರೆ ಆ ಪಾಪದಿಂದ ಬಂದಂತಹ ಸಮಸ್ಯೆ ಏನಿದೆ ಅದು ಪರಿಹಾರ ಆಗ್ಲಿಕ್ಕೆ ಆ ಜ್ಞಾನ ಅನ್ನೋದು ನಮಗೆ ಆ ಪರಿಹಾರವಾಗಿ ಕಾಣ್ತದೆ. ಹಾಗಾಗಿ ಜ್ಞಾನ ಯೋಗ ಅನ್ನೋದು ನಮ್ಮ ಸತ್ವಗುಣವನ್ನ ಜಾಗೃತಗೊಳಿಸ್ತದೆ. ಭಕ್ತಿ ಯೋಗ ಏನ್ ಮಾಡ್ತದೆ? ನಮ್ಮ ತಮೋಗುಣವನ್ನ ಹತ್ತಿಕ್ತಾ ಬರ್ತದೆ, ಕಡಿಮೆ ಮಾಡ್ತಾ ಬರ್ತದೆ. ಕರ್ಮಯೋಗ ಏನ್ ಮಾಡ್ತದೆ? ನಮ್ಮಲ್ಲಿರುವಂತಹ ರಜೋಗುಣವನ್ನ ಕ್ಷೀಣಿಸ್ತಾ ಬರ್ತದೆ, ಕಡಿಮೆ ಮಾಡ್ತಾ ಬರ್ತದೆ. ಜ್ಞಾನ ಯೋಗ ಸತ್ವಗುಣವನ್ನ ಜಾಗೃತಗೊಳಿಸ್ತಾ ಬರ್ತದೆ. ಸತ್ವಗುಣವನ್ನ ಅಷ್ಟು ಜಾಗೃತಗೊಳಿಸುವುದು ಮಾತ್ರ ಅಲ್ಲ, ಅದು ಕೂಡ ಒಂದು ಗುಣವೇ ಸತ್ವಗುಣ. ಆ ಸತ್ವಗುಣವನ್ನು ಕೂಡ ನಾವು ಮೀರ್ಬೇಕು, ಅಂದ್ರೆ ಅದು ಕೂಡ ಕ್ಷೀಣಿಸಿ ಹೋಗ್ಬೇಕು. ಯಾವಾಗ ಆ ಸತ್ವಗುಣವೂ ಕ್ಷೀಣಿಸಿ ಹೋಗ್ತದೆ ಅವನು ನಿರ್ಗುಣನಾಗ್ತಾನೆ. ಹಾಗಾಗಿ ನಿರ್ಗುಣ ಯಾವಾಗ ಆಗ್ತಾನೆ? ಧ್ಯಾನ ಯೋಗದಿಂದ. ಸತ್ವಗುಣ ಆ, ಯಾವಾಗ ಆ ಸತ್ವಗುಣದಿಂದ ಜ್ಞಾನ ಯೋಗದಿಂದ ಸತ್ವಗುಣ ಆ ಜಾಗೃತವಾಗಿರ್ತದೆ, ಯಾವಾಗ ಅವನು ನಂತರ ಧ್ಯಾನ ಯೋಗಕ್ಕೆ ಹೋಗ್ತಾನೆ.
ಧ್ಯಾನ ಯೋಗದಿಂದ ಆ ಸತ್ವಗುಣವೂ ಕೂಡ ಕ್ಷೀಣಿಸ್ತಾ ಹೋಗಿ ಏನಾಗ್ತದೆ, ನಿರ್ಗುಣನಾಗ್ತಾನೆ, ನಿರ್ಗುಣ ನಿರಾಕಾರ ಸ್ಥಿತಿಯನ್ನು ತಲುಪ್ತಾನೆ. ಹಾಗಾಗಿ ನಿಜವಾಗಲೂ ಶುದ್ಧ ಸಾತ್ವಿಕ ಯಾರು ಅಂತಂದ್ರೆ ಈ ಮೂರನ್ನೂ ದಾಟಿದವನು, ತಮೋಗುಣವನ್ನು, ರಜೋಗುಣವನ್ನು, ಸತ್ವಗುಣವನ್ನು ಆ ದಾಟಿ ನಿರ್ಗುಣ. ನಿರ್ಗುಣ ಅಂದ್ರೆ ಭಗವಂತನ ನಿರ್ಗುಣ ಅಂತ ಹೇಳ್ತಾರೆ. ನಿರ್ಗುಣ ಅಂದ್ರೆ ಅವನಿಗೆ ಗುಣವೇ ಇಲ್ಲ ಅಂತ ಅರ್ಥ ಅಲ್ಲ, ಈ ಮೂರು ಗುಣಗಳು ಅವನಲ್ಲಿ ಇಲ್ಲ ಅಂದ್ರೆ ಅವನು ಬ್ರಹ್ಮಾನಂದ ಸ್ಥಿತಿಯಲ್ಲಿ ಇರ್ತಾನೆ, ಸದಾ ಕರುಣಾಮಯಿಯಾಗಿರ್ತಾನೆ. ಅವನಲ್ಲಿ ಇರುವಂತಹ ಜಗತ್ತಿನಲ್ಲಿ ಏನೆಲ್ಲ ಒಳ್ಳೆಯದು, ಒಳ್ಳೆಯ ಲಕ್ಷಣ ಗುಣಗಳು ಅಂತ ಇದ್ದಾವೆ ಎಲ್ಲವೂ ಅವನಲ್ಲಿ ಜಾಗೃತವಾಗಿರ್ತದೆ. ಹಾಗಾಗಿ ಭಕ್ತಿ ಯೋಗ ಅನ್ನುವುದು ಪ್ರಾಥಮಿಕ 1ನೇ ಕ್ಲಾಸ್ ಅಥವಾ ಅಂಗನವಾಡಿ ಅಂತ ಹೇಳ್ಬೋದು, 1ನೇ ಕ್ಲಾಸು 2ನೇ ಕ್ಲಾಸು ಅಥವಾ ಒಂದು 5ನೇ ಕ್ಲಾಸ್ ವರೆಗೂ ಅಂತ ಹೇಳಿ. ಹಾಗಾಗಿ ಅಲ್ಲಿ ಇನ್ನು ತುಂಬಾ ಶೈಶಾವಸ್ಥೆಯಲ್ಲಿರೋ, ಇನ್ನು ಏನು ಈ ABCD ಕಲಿಯೋರು ಇರ್ತಾರಲ್ವ, ಆ ಹಂತದ ಯಾರನ್ನ ಸೂಚಿಸ್ತದೆ ಅಂದ್ರೆ ಭಕ್ತಿ ಯೋಗದಲ್ಲಿದ್ದವರು, ಕರ್ಮಯೋಗದ ಅಂತಂದ್ರೆ ಮಧ್ಯಮ, ಒಂದು 5, 6, 7ನೇ ಕ್ಲಾಸ್ ಇರ್ತಾರಲ್ಲ ಅವರು ಮಧ್ಯಮ ಮಾರ್ಗ ಅಂದ್ರೆ ಕರ್ಮಯೋಗ ಮಾಧ್ಯಮಿಕ ವಿದ್ಯಾರ್ಥಿಗಳು. ಇನ್ನು ಜ್ಞಾನಯೋಗ ಇವರು ಈ SSLC ಈ ಹಂತದಲ್ಲಿ ಅಥವಾ ಈ PUC ಹೀಗೆ ಉನ್ನತ ಅಧ್ಯಯನ ಮಾಡುವಂಥವರು. ಇನ್ನು ಯೋಗಿಗಳು ಅಂದ್ರೆ ಧ್ಯಾನ ಯೋಗದಲ್ಲಿ ಬಂದವರು, ಇವರು ಇನ್ನೂ ಅಂದ್ರೆ PhD, ಈಗ ಮಾಸ್ಟರ್ ಡಿಗ್ರಿ, PhD, ಮತ್ತೆ ಅದರಲ್ಲಿ ಇನ್ನೂ ಪರಿಪಕ್ವವಾದಂತಹ ಸ್ಥಿತಿ ಅಂತ ಅಂದ್ರೆ ಈ ಧ್ಯಾನದಲ್ಲೂ ಕೂಡ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಇದ್ದಾರಲ್ಲ, ಹಾಗೆ ಅದರಲ್ಲೂ ಕೂಡ ಇನ್ನೂ ಅತ್ಯುನ್ನತ ಸ್ಥಿತಿಯಲ್ಲಿ ಹೋಗುವವರು ಧ್ಯಾನ ಯೋಗ. ಹಾಗಾಗಿ ನಾವು ಯಾರು ಯಾವುದೇ ಹಂತದಲ್ಲಿದ್ರಲ್ಲಿ ಅವರು ಆ ಹಂತದಲ್ಲಿ ಅದು ಶ್ರೇಷ್ಠವೇ, ಆದರೆ ಅಲ್ಲೇ ಉಳಿಬಾರ್ದು, ಅದನ್ನ ದಾಟಿ ಮುಂದಕ್ಕೆ ಬರಬೇಕು. ಭಕ್ತಿ ಯೋಗದಲ್ಲಿ ಇದ್ದವನು ಅಲ್ಲೇ ಉಳಿಬಾರ್ದು, ಭಕ್ತಿ ಯೋಗದಿಂದ ಕರ್ಮಯೋಗಕ್ಕೆ ಬರಬೇಕು. ಕರ್ಮಯೋಗ ಭಕ್ತಿ ಯೋಗ ಅನ್ನೋದು ಎರಡು, ಮೂರು ಅನ್ನೋದು ಒಂಥರ ಮಿಶ್ರಣವೇ. ಈ ಭಕ್ತಿ ಯೋಗ ಮತ್ತೆ ಕರ್ಮಯೋಗ ಇದು ಯಾವಾಗ ಅದರ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ಅಂದ್ರೆ ನಾವು ಜ್ಞಾನಯೋಗದಲ್ಲಿ ಪರಿಪಕ್ವವಾದಾಗ ನಿಜವಾದ ಸತ್ಯ ಯಾವುದು, ನಾವು ತಿಳಿದುಕೊಂಡ ಸತ್ಯ ಯಾವುದು, ನಾವು ನಿಜವಾಗ್ಲೂ ತಿಳ್ಕೊಳ್ಬೇಕಾಗಿರೋದು ಏನು ಅನ್ನುವ ಜ್ಞಾನ ಚಕ್ಷು ಏನು ನಮ್ಮಲ್ಲಿ ತೆರೆದುಕೊಳ್ತದೆ. ಆಗ ಆ ಜ್ಞಾನ ಯೋಗದಿಂದ ನಾವು ನಿಜವಾಗ್ಲೂ ನಾವು ಏನ್ ಮಾಡಬೇಕಾಗಿದೆ ಅನ್ನುವ ಅರಿವು ಬರ್ತದೆ. ಕೊನೆಯ ಅಧ್ಯಾಯ ಯಾವುದು, ಧ್ಯಾನ ಯೋಗ. ಆಗ ಅವನು ನಿಜವಾಗ್ಲೂ ನಾವು ಏನ್ ಮಾಡಬೇಕಾಗಿದೆ, ಧ್ಯಾನ ಮಾಡಬೇಕಾಗಿದೆ. ಹಾಗಾಗಿ ಧ್ಯಾನದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ ಅನ್ನುವ ಅರಿವು ಅವನಲ್ಲಿ ಬರ್ತದೆ. ಹಾಗಾಗಿ ನಾವು ಈಗ ಮಾಡ್ತಾ ಇರೋದು ಭಕ್ತಿ ಭಕ್ತಿ ಅಲ್ವಾ? ಏನ್ರಿ ಸ್ವಾಮಿ ಹಿಂಗಂತೀರಿ? ಭಕ್ತಿಯಲ್ಲಿ ದೇವರನ್ನ ಇಳಿಸಿದವರಿದ್ದಾರೆ, ಕೃಷ್ಣನನ್ನೇ ಆ ಕಡೆ ಇದ್ದವನು ಈ ಕಡೆ ತಿರುಗಿಸಿದವರಿದ್ದಾರೆ, ಎಂತೆಂತಹ ಮಹಾತ್ಮರಿದ್ದಾರೆ. ಹಾಗಾದ್ರೆ ಅವರು ಮಾಡಿದ್ದೆಲ್ಲ ವ್ಯರ್ಥವ? ಹಾಗಂದ್ರೆ ಅದೆಲ್ಲ ಸುಳ್ಳು ಅಂತ ಹೇಳಿಕ್ಕಾಗ್ತದೆ ಅಂತ ಹೇಳಿ ಆ ಹಾಗೆ ಆ ಅಥವಾ ಇವತ್ತು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪವಾಡಗಳನ್ನ ಹೇಳುವವರಿದ್ದಾರೆ. ಇಲ್ಲ ಇಲ್ಲ ಅಂತೇನಲ್ಲ, ಆದರೆ ಅದು ಮೋಕ್ಷಕ್ಕೆ ಮಾರ್ಗ, ಮೋಕ್ಷ, ಅದರಿಂದ ಮೋಕ್ಷ ಸಿಗುವಂತಹ ಮಾರ್ಗ ಅದು ಅಲ್ಲ. ಆ, ಹಾಗಾಗಿ ನಿಮ್ಮಲ್ಲಿ ಈ ತಾತ್ಕಾಲಿಕವಾಗಿ ಯಾವುದೋ ಆಸೆ ಆಕಾಂಕ್ಷೆಗಳನ್ನ ಅದರಿಂದ ಈಡೇರಿಸಿಕೊಳ್ಳಬಹುದೇ ಹೊರತು ಅದು ನಿಜವಾದ ಭಕ್ತಿ ಅಲ್ಲ. ಅಂದ್ರೆ ನಿಜವಾದ ಭಕ್ತಿ ಯಾವುದು ಅಂತಂದ್ರೆ, ಭಕ್ತಿ ಎರಡು ರೀತಿಯಲ್ಲಿ ಭಕ್ತಿ ಇರ್ತದೆ. ಭಕ್ತಿ ಯೋಗ ಏನು ಅಂತಂದ್ರೆ ಮೊದಲು ಶೈಶಾವಸ್ಥೆಯಲ್ಲಿ ಅಂದ್ರೆ ಅವನು ಜೀವಾತ್ಮ, ನಾನೊಂದು ಜೀವ, ನಾನೊಂದು ಆತ್ಮ ಅನ್ನುವ ಜ್ಞಾನವೂ ಕೂಡ ಅವನಿಗೆ ಇರೋಲ್ಲ. ಕೇವಲ ಯಾವುದೋ ಒಂದು ದುರಾಸೆಯಿಂದ, ಆಸೆಯಿಂದ ಅಥವಾ ನಂಬಿಕೆಗಳಿಂದ ಅಥವಾ ಕೆಲವೊಮ್ಮೆ ಒತ್ತಾಯದಿಂದ ಹೀಗೆಲ್ಲ ಆ, ಆ, ಮಾಡೋರು ಇರ್ತಾರೆ. ಇವರನ್ನ ಶೈಶಾವಸ್ಥೆಯಲ್ಲಿ ಇದು ಕೂಡ ಭಕ್ತಿ ಮಾಡೋದು ಅಂತಂದ್ರೆ ಅವರು ಪ್ರತಿ ಶನಿವಾರ ಹನುಮಂತಪ್ಪನ ದೇವಸ್ಥಾನಕ್ಕೆ ಹೋಗ್ತಾರೆ, ಪ್ರತಿ ಶುಕ್ರವಾರ ಅದ್ಯಾವುದು ಮಾರಮ್ಮನ ದುರ್ಗಮ್ಮನ ದೇವಸ್ಥಾನ, ಗುರುರಾಯರ ದೇವಸ್ಥಾನಕ್ಕೆ ಹೋಗ್ತಾರೆ, ಬುಧವಾರ ಇನ್ಯಾವುದೋ ದೇವಸ್ಥಾನ, ಮಂಗಳವಾರ ಇನ್ಯಾವುದೋ ದೇವಸ್ಥಾನ, ಹೀಗೆ ಹೋಗ್ತಾ ಇರ್ತಾರೆ. ಯಾಕೆ ಹೋಗ್ತಾರೆ ಅಂದ್ರೆ ನಂಬಿಕೆ, ಅಲ್ಲಿ ಹೋದ್ರೆ ಒಳ್ಳೇದಾಗ್ತದೆ, ಅಲ್ಲಿ ಹೋದ್ರೆ ಒಳ್ಳೆ ಏನೋ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಶನಿವಾರ ಹೋಗಿ ಅಲ್ಲೇನೋ ಆ ಆ, ಈ ಹನುಮಂತಿಗೆ ಆ, ಕಾಯಿ ಕಟ್ಟಿ ನಾವು ಅದೆಲ್ಲ ಸಂಕಲ್ಪ ಮಾಡಿ ಏನೇನೋ ಇರ್ತದೆ ಒಂದೊಂದು ದೇವಸ್ಥಾನದಲ್ಲಿ ಒಂದು, ಅದನ್ನ ಮಾಡಿದ್ರೆ ನನಗೆ ಒಳ್ಳೇದಾಗ್ತದೆ. ಒಂದು ವಾರ, ಒಂದು ಮಂಡಲ, 4 ವಾರ, 5 ವಾರ, 7 ವಾರ ಅಂತ ಇರ್ತದೆ. 7 ವಾರ ಮಾಡ್ತಾನೆ, ಕೆಲಸ ಆಗಲ್ಲ. ಆ ದೇವರಲ್ಲಿ ಶಕ್ತಿ ಇಲ್ಲ, ಮುಂದಿನ ವಾರದಿಂದ ಹೋಗಲ್ಲ ಅಲ್ವಾ? ನೆಕ್ಸ್ಟ್ ದೇವಸ್ಥಾನ ಚೇಂಜ್ ಮಾಡ್ತಾನೆ, ಆ ಅಲ್ಲಿ ಹೋದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತಾರೆ. ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ, ಇಲ್ಲಿ ಬಂದ್ಮೇಲೆ ನನಗೆ ಬಹಳ ಒಳ್ಳೇದಾಯ್ತು, ನನಗೆ ಹಾಗೆಲ್ಲ ಇದಿತ್ತು, ಹೀಗೆಲ್ಲ ಇದಿತ್ತು ಅಂತ ಯೂಟ್ಯೂಬ್ ಎಲ್ಲ ಹಾಕಿರ್ತಾರೆ. ಇಲ್ಲ TV9 ಹೀಗೂ ಉಲ್ಟಿ ಅಂತ ಹೇಳಿ ಅದರಲ್ಲೂ ನೋಡಿರ್ತಾರೆ. ಅವನ್ನೆಲ್ಲ ಸರ್ಚ್ ಮಾಡ್ತಾರೆ, ಅದರಲ್ಲೂ ಅವನು ಲೊಕೇಶನ್ ನೋಡ್ತಾರೆ, ಎಲ್ಲಾದ್ರೂ ಹತ್ರ ಇದೆಯಾ ನೋಡ್ತಾರೆ, ಅಲ್ಲಿ ಹೋಗ್ತಾರೆ. ಯಾಕೆ? ನಿಜವಾಗ್ಲೂ ಅದು ಭಕ್ತಿಯಿಂದ ಹೋಗೋದ, ಪ್ರೀತಿಯಿಂದ ಹೋಗೋದಲ್ಲ. ನನ್ನಲ್ಲಿ ಏನೋ ಒಂದು ಸ್ವಾರ್ಥ ಇದೆ, ಅಲ್ಲಿ ಹೋದ್ರೆ ಅದು ಸಿಗ್ಬೋದು ಅನ್ನೋ ದುರಾಸೆಯಿಂದ. ಅದು ಭಕ್ತಿ ಅಲ್ಲ, ಅದು ಶೈಶಾವಸ್ಥೆಯಲ್ಲಿ ಇರುವಂತಹ ನಾವು ಏನು ಅಜ್ಞಾನದಲ್ಲಿರುವಂತಹ ಆತ್ಮ ಏನಿದ್ದಾನೆ ಅದು
ಆ ಅನುಸರಿಸುವುದು ಅದನ್ನೇ ನಾವು ಏನಂತ ಅನ್ಕೊಂಡಿದ್ದೀವಿ ಇವತ್ತು ಭಾರಿ ದೊಡ್ಡ ಭಕ್ತರು ನಾವು ಭಕ್ತರು ನಾವು ಹಾಗೆ ಅದು ಆ, ನಾವು ತಿಳಿದುಕೊಂಡ ಭಕ್ತಿ ಮಾರ್ಗ ಅಲ್ಲ. ಇನ್ನು ಆ ಹಾಗಾಗಿ ಇದು ಮೂಢ ಭಕ್ತಿ, ಅಂದ್ರೆ ಇದು ಮೂಢನಂಬಿಕೆ, ಅಥವಾ ಮೂಢತ್ವ. ಅದರಲ್ಲಿ ಭಗವಂತನಿಗೆ ಯಾವತ್ತೂ ನಾವು ಪ್ರೀತಿ ಪಾತ್ರರಾಗಲ್ಲ. ಅಥವಾ ನೀವು ರಾಮಕೋಟಿ ಬರೆಯೋದು, ವ್ರತಗಳನ್ನ ಮಾಡೋದಿರ್ಬೋದು, ಪೂಜೆಗಳನ್ನ ಮಾಡೋದಿರ್ಬೋದು, ಪ್ರಾರ್ಥನೆಗಳನ್ನ, ಅಭಿಷೇಕಗಳನ್ನ, ಅರ್ಚನೆಗಳು, ತಿಥಿಗಳು, ಎಲ್ಲವೂ ಪ್ರದಕ್ಷಿಣೆ, ತೀರ್ಥಯಾತ್ರೆ, ಎಲ್ಲವೂ ಶೈಶಾವಸ್ಥೆಯಲ್ಲಿ ಬರುವ ನಮ್ಮ ತಮೋಗುಣಗಳನ್ನ ತೆಗೆದುಹಾಕುವಂತಹ ಚರ್ಯೆಗಳೇ ಹೊರತು ಅದು ಮುಕ್ತಿಗೆ ಮಾರ್ಗವಾದ ಚರ್ಯೆಗಳಲ್ಲ. ಅದರಿಂದ ನೀವು ಪ್ರದಕ್ಷಿಣೆ ಹಾಕಿದೆ ಅಂತ ಹೇಳಿ ಮೋಕ್ಷ ಸಿಗೋಲ್ಲ. ಅರ್ಚನೆಗಳನ್ನು ಮಾಡಿಸಿದ್ರಿ, ನಾನು ಒಂದು ವರ್ಷದ ಸೇವೆ ಕೊಟ್ಟಿದ್ದೀನಿ, ನಿತ್ಯ ಬಿಲ್ವಾರ್ಚನೆ ನಡೀತಾ ಇದೆ ನನ್ನ ದುಡ್ಡಿನಿಂದ, ಅದರಿಂದ ಮೋಕ್ಷ ಸಿಗ್ತಾ ಇಲ್ಲ. ಪ್ರಾರ್ಥನೆಗಳಿಂದ, ಸಂಕಲ್ಪಗಳಿಂದ, ತೀರ್ಥಯಾತ್ರೆಗಳಿಂದ ಆ ಏನ್ ಸಿಗೋದಿಲ್ಲ, ಮೋಕ್ಷ ಅನ್ನೋದು ಸಿಗೋಲ್ಲ. ಅದು ಕೇವಲ ನಮ್ಮಲ್ಲಿರುವಂತಹ ಅಜ್ಞಾನ, ತಮೋಗುಣ ಅಂತ ಏನಿರ್ತದೆ ಅದನ್ನ ಹತ್ತಿಕ್ಲಿಕ್ಕೆ ಇರುವಂತಹ ಮಾರ್ಗಗಳೇ ಹೊರತು ಅದು ಮೋಕ್ಷದ ಮಾರ್ಗಗಳಲ್ಲ. ಹಾಗಾಗಿ ಶೈಶಾವಸ್ಥೆಯಲ್ಲಿ ಇರುವವರಿಗೆ ಮುಕ್ತಿ ಅನ್ನೋದು ಹಾಗಾದ್ರೆ ಅದನ್ನು ಮಾಡಬಾರದಾ? ಏನೂ ಗಂಧ ಗಾಳಿ ಗೊತ್ತಿಲ್ಲ ಅನ್ನೋರಿಗೆ ಅದು ಬೇಕೇ ಬೇಕು. ಇಲ್ಲಾಂದ್ರೆ ನೀವು ಒಂದೇ ಸರಿ ಹೋಗಿ ಆತ್ಮಜ್ಞಾನ ಬ್ರಹ್ಮಜ್ಞಾನ ಅಯ್ಯೋ ಸುಮ್ಮನೆ ನಂದೇ ಆಗಿದೆ, ಇವನು ಒಳ್ಳೆ ಆತ್ಮಜ್ಞಾನ ಹಚ್ಚಿದಾನೆ, ನನಗೆ ಆಗ್ಬೇಕಾಗಿರೋದಾದ್ರೆ ಸಾಕು ಅನ್ನುವ ಸ್ಥಿತಿಯಲ್ಲಿ ಇರ್ತಾನೆ. ಕೆಲವರು ದೇವರಿಲ್ಲ, ಅದೇನಿಲ್ಲ, ಏನು ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಇದ್ದವರಿಗಿಂತಲೂ ಅಟ್ಲೀಸ್ಟ್ ಇವನಿಗೆ ಆ ಅಧ್ಯಾತ್ಮದ ಕಡೆಗೆ ದೇವರು ಅನ್ನೋ ಒಂದು ಶಕ್ತಿ ಇದೆ, ಅಟ್ಲೀಸ್ಟ್ ನನಗೆ ಬೇಕಾಗಿದ್ದನ್ನ ಕೊಡುವ ಶಕ್ತಿ ಅದರಲ್ಲಿ ಇದೆ ಅಂತ ಹೇಳಿ ಅದಕ್ಕೆ ಶರಣ ಹೋಗ್ತಾನಲ್ವ. ಅಥವಾ ನನ್ನನ್ನು ಮೀರಿದ ಒಂದು ಶಕ್ತಿ ಇದೆ, ಅದು ನನ್ನನ್ನು ನಿಗ್ರಹ ಮಾಡ್ತಾ ಇದೆ ಅನ್ನೋ ನಂಬಿಕೆ ಅವನಲ್ಲಿ ಬರ್ತದಲ್ವ, ಅದು ಆರಂಭಿಕ ಹಂತ. ಹಾಗಾಗಿ ಅವರು ಅಧ್ಯಾತ್ಮದ ಕಡೆಗೆ ಮುಖ ಮಾಡಬೇಕಾ ಆದಂತವರು ಬರಬಹುದಾದಂತಹ ಮುಖ್ಯವಾದ ದಾರಿ ಯಾವುದು ಅಂತಂದ್ರೆ ಅದು ಆ ಯಾವುದು ಭಕ್ತಿ ಮಾರ್ಗ. ನೀವು ಒಂದೇ ಸಾರಿ ಇದನ್ನ ಯಾವುದು ನಂಬದ ವ್ಯಕ್ತಿ ನೀವು ಧ್ಯಾನ ಕರೆದ್ರೆ ಬರ್ತಾನ, ಪಕ್ಕದಲ್ಲೇ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರಿ, ನೀವು ಯಾವ ನಿದ್ದೆ ಮಾಡ್ತಾನೆ, ಕೈ ಕುಂತ್ಕೊಂತಲೇ ನಿದ್ದೆ ಮಾಡ್ತಾನೆ, ನಿಂತಲ್ಲೇ ನಿದ್ದೆ ಮಾಡ್ತಾನೆ ಅನ್ಕೊಂತಾನೆ ಹೊರತು ಅದನ್ನ ಅವನು ಧ್ಯಾನ ಅಂತ ಹೇಳೋಲ್ಲ. ಹಾಗೆಯೇ ಅದು ಕೂಡ ಒಂದೇ ಸಾರಿ ಎಲ್ಲರೂ ಎಲ್ಲ ಮಾರ್ಗಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರು ಇನ್ನೂ ತಮೋಗುಣದ ಸಂಪೂರ್ಣ ಆ ಸ್ಥಿತಿಯಲ್ಲಿದ್ದಾರೆ ಅವರ ಪಾಲಿಗೆ ಭಕ್ತಿ ಎನ್ನುವುದು ಬೇಕೇ ಬೇಕು. ಹಾಗಾಗಿ ಆ, ಆ, ಏನು ಇನ್ನು ಕರ್ಮಕಾಂಡದಲ್ಲಿ ಅಂದ್ರೆ ರಿಚುವಲ್ಸ್, ಅಂದ್ರೆ ಏನಂತೀವಿ, ಪ್ರತಿನಿತ್ಯ ನಾವು ನಮ್ಮ ಹಿಂದಿನಿಂದ ನಡೆದುಕೊಂಡು ಬಂದ ಸಂಪ್ರದಾಯ ಸ್ವಾಮಿ ಅದು ನಾವು ಮಾಡೇ ಮಾಡ್ತೀವಿ, ಅದನ್ನ ನಾವು ಬಿಡೋಲ್ಲ ಅಂತ ಹೇಳಿ ಅದರಲ್ಲೇ ಹುಟ್ಟಿದಾಗಿಂದ ಸಾಯೋವರೆಗೂ ಅದರಲ್ಲೇ ಇರುವ ಇದ್ದು ಅದನ್ನೇ ಮಾಡಿ 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 ಒಂದು ದಿನ ಸತ್ತು ಹೋಗುವವರು ಇದ್ದಾರೆ. ಅದೇ ಕರ್ಮಕಾಂಡ. ಅಂದ್ರೆ ಇಲ್ಲಿ ಏನು ಹೇಳಿ ಹೊರಟಿದ್ದೀವಿ ಅಂತಂದ್ರೆ ಮಾಡ್ತಾ ಇರೋದು ತಪ್ಪಲ್ಲ, ಅಟ್ಲೀಸ್ಟ್ ಅದರ ನಂತರ ಮುಂದಿನ ಹೆಜ್ಜೆಗಳನ್ನು ಹಾಕಬೇಕು, ಎತ್ತರಕ್ಕೆ ಹೋಗ್ಬೇಕು. ನೀವು 10 ವರ್ಷ 10ನೇ ಕ್ಲಾಸ್ ಓದ್ತಾ ಕುಂತ್ರೆ ಹಿಂಗಾಗ್ತದೆ ಅಲ್ವಾ? 10ನೇ ಕ್ಲಾಸ್ ಓದುವ ಅದಕ್ಕೂ ಒಂದು ಟೈಮ್ ಅಂತ ಇರ್ತದೆ. ಒಂದರಿಂದ ಓದಿದೆ 5 ವರ್ಷ 6 ವರ್ಷ 10 ವರ್ಷದವರೆಗೂ 10ನೇ ಕ್ಲಾಸ್ವರೆಗೂ ಓದಿ, ಆಮೇಲೆ 10ನೇ ಕ್ಲಾಸ್ನೇ 10 ವರ್ಷ ಓದ್ತಾ ಹೋದ್ರೆ ಹೇಗಾಗ್ತದೆ? ಹಾಗೆಯೇ 10 ಆದ್ಮೇಲೆ ಮತ್ತೆ PUC ಹೋಗ್ಬೇಕು, ಅದಾದ್ಮೇಲೆ ಡಿಗ್ರಿ ಹೋಗ್ಬೇಕು, ಆಮೇಲೆ ಅದನ್ನ ಹಂತ ಹಂತವಾಗಿ ನಾವು ಏರ್ತಾ ಹೋಗ್ಬೇಕು. ಇಲ್ಲ ಸ್ವಾಮಿ ನಮ್ಮ ಸಂಪ್ರದಾಯ ಹೀಗೆ ಬಂದಿದೆ, ನಮ್ಮ ಹಿಂದಿನವರು ನಡೆದುಕೊಂಡು ಬಂದ ರೀತಿ ಹೀಗೆ ಅಂದ್ಕೊಂಡು ನಾವು ಅದನ್ನೇ ಒಪ್ಪಿಕೊಂಡು ಮುಂದೂ ಹೋಗದೆ ಹಿಂದೂ ಹೋಗದೆ ಅದರಲ್ಲೇ ನಾವು ಇದ್ವಿ ಅಂತ ಆದ್ರೆ ನಿಜವಾಗ್ಲೂ ದೇವರು ಅದನ್ನ ಒಪ್ಪುವುದಿಲ್ಲ, ಅಥವಾ ಆ ಅದನ್ನ ನೋಡಿ ಖುಷಿ ಪಡೋಲ್ಲ. ಹಾಗೆ ನಿಜವಾಗ್ಲೂ ಭಗವಂತನಿಗೆ ಬೇಕಾಗಿರೋದೇನು, ಬೆಳೀತಾ ಹೋಗಿ ಬೆಳೀತಾ ಹೋಗಬೇಕು, ಎತ್ತರಕ್ಕೆ ಹೋಗಬೇಕು. ಹಾಗಾಗಿ ನಾವು ಯಾವುದೇ ದೇವಸ್ಥಾನದಲ್ಲೋ ಯಾವುದೋ ದೇವಸ್ಥಾನದ ಪ್ರತೀತಿಗೋ ಪ್ರತಿಮೆಗೋ ಆ ಶ್ರದ್ಧೆ ಇರಬೇಕು, ತಪ್ಪಲ್ಲ. ಆದರೆ ಅದರಲ್ಲೇ ನಾವು ಮುಳುಗಿ ನಮ್ಮ ಸಾಧನೆಯನ್ನು ನಾವು ಮೊಟಕುಗೊಳಿಸಬಾರದು. ಕೇವಲ ಅದು ನಮ್ಮ ಸಾಧನೆಯ ಕೇಂದ್ರ ಬಿಂದುವನ್ನಾಗಿ ಅದನ್ನು ಮಾಡಿಕೊಂಡು ಅಲ್ಲಿ ನಾವು ಬೆಳೆಯುವ ಪ್ರಯತ್ನ ಮಾಡಬೇಕು. ಆಗ ನಿಜವಾಗ್ಲೂ ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ನಿಜವಾಗ್ಲೂ ಭಗವಂತ ಯಾವಾಗ ಖುಷಿ ಪಡ್ತಾನೆ ಅಂದ್ರೆ ದಿನ ಅಲ್ಲಿ ಸೇವೆ ಮಾಡೋರು ನೋಡಿ. ಅಲ್ಲಿ ಯಾರೋ ಒಬ್ಬ ಸಾಧಕ ಬಂದ ಅಂದ್ರೆ ದೇವರು ಅಷ್ಟು ಖುಷಿ ಪಡ್ತಾನೆ. ಅಷ್ಟು ನೋಡಿ, ಮೊನ್ನೆ ಗದಗ್ ಹೋಗಿದ್ದೀವಲ್ಲ, ಗದಗಲ್ಲಿ ಅಲ್ಲಿ ಲಾಸ್ಟ್ ಡೇ ಅಲ್ಲಿ ಕೆಲವು ದೇವಸ್ಥಾನಗಳಿದ್ದಾವೆ. ತ್ರಿಕೂಟೇಶ್ವರ ದೇವಸ್ಥಾನ, ಮತ್ತೆ ಇನ್ನೊಂದು ದೇವಸ್ಥಾನ ಇದೆ, ಏನು, ನಾರಾಯಣ ದೇವಸ್ಥಾನ, ಗದುಗಿನ ನಾರಾಯಣ ಅಂತ ಹೇಳ್ಬಿಡ್ತಾನೆ ಒಬ್ಬ ಕವಿ ಕುಮಾರವ್ಯಾಸ ಬರೆದಂತಹ ಅದೇ ದೇವಸ್ಥಾನದಲ್ಲಿ ಬರೆದಂತ ಅಂದ್ರೆ ತುಂಬಾ ಇತಿಹಾಸ ಇರುವಂತಹ ಇದು ನೋಡೋಣ ಅಂತ ಅಲ್ಲಿ ಹೋದಾಗ ಬಹಳ ಚೆನ್ನಾಗಿತ್ತು, ಒಳ್ಳೆ ವಾತಾವರಣ.
ಅಲ್ಲಿ ಯಾವತ್ತು ಒಂದು ಬಾಗಿಲು ಇದೆ, ಒಂದು ದೇವರಿದೆ ಅಲ್ಲಿ, ಸರಸ್ವತಿ. ಅದನ್ನು ಎನಿ ಟೈಮ್ ಯಾವಾಗ್ಲೂ ಕ್ಲೋಸ್ ಅಂತೆ, ಅದು ಯಾವತ್ತೂ ಓಪನ್ ಮಾಡಲ್ಲ. ನಾವು ಹೋಗಿದೀವಿ ಅವಾಗಷ್ಟೇ ಅದನ್ನ ಓಪನ್ ಮಾಡಿ ಗರ್ಭಗುಡಿ ಒಳಗೆ ಕರೆದ್ರು ನಮಗೆ. ನಾವು ಹೋಗೇ ಇಲ್ಲ. ಅಲ್ಲಿವರೆಗೂ ಯಾರಿಗೂ ಅಲ್ಲಿ ಇಷ್ಟು ದಿನ ಹೋದವರು ಅದು ಎನಿ ಟೈಮ್ ಕ್ಲೋಸ್ ಇರುತ್ತಂತೆ, ಬಟ್ ಅವತ್ತು ಓಪನ್ ಮಾಡಿದೆ. ಅದು ಮತ್ತೆ ನಾವು ಬಂದ್ಮೇಲೆ ಮತ್ತೆ ಕ್ಲೋಸ್ ಮಾಡ್ತಾರೆ ಅದು. ಆಮೇಲೆ ಆ, ಅಲ್ಲಿ ಕೇಳ್ತಾ ಇದ್ವಿ. ಆ, ಅಲ್ಲಿ ತ್ರಿಕೂಟೇಶ್ವರ ಅಂದ್ರೆ ಮೂರು ಲಿಂಗ ಇರುತ್ತೆ. ಮೂರು ಲಿಂಗ ಅದು ತುಂಬಾ ದೊಡ್ಡ ದೇವಸ್ಥಾನ, ಒಳಗಡೆ ಬಹಳ ಅದ್ಭುತ ಕಲೆ. ಅದು ನೋಡಿ ಫಸ್ಟ್ ನಾನು ಅನಿತಾ ಮಾಸ್ಟರ್ ಇದ್ರು, ಅವರೆಲ್ಲ ಕೇಳಿದೆ, ಏನು ಇಲ್ಲಿದೆ ಪ್ರತೀತಿ ಏನಿದೆ, ಏನಾದ್ರೂ ಇತಿಹಾಸ ಇರಬೇಕಲ್ವಾ, ಮೂರು ಲಿಂಗ ಇದೆ ತ್ರಿಕೂಟೇಶ್ವರ ಅಂತ ಕರಿತಾ ಇದ್ದಾರೆ ಅಂದ್ರೆ ಏನಾದ್ರೂ ಅದು ಕಥೆ ಇರ್ತದೆ ಅಂತ ಹೇಳಿ ಅದನ್ನ ಕೇಳಿ ನಾವು ಹೊರಗೆ ಬರ್ತಾ ಇದೀವಿ. ಬರ್ತದಾಗಿನ ಒಬ್ಬ ಗೈಡ್ ರೆಡಿ ಇದ್ದಾರೆ. ಅದು ಗವರ್ನಮೆಂಟ್ ಇದು. ಅಲ್ಲಿವರೆಗೂ ಅವ್ರು ಒಂದ್ ದಿವಸನ ಅಲ್ಲಿ ಗೈಡ್ ಮಾಡಿಲ್ಲ, ಯಾರಿಗೂ ಹೇಳಿಲ್ಲ, ಅವ್ರನ್ನ ಯಾರು ನೋಡಿಲ್ಲ. ನಾವು ಬರೇ ಬಯಸಿದ್ರೆ ಸಾಕು, ಭಗವಂತ ಅದಕ್ಕೆ ವ್ಯವಸ್ಥೆ ಮಾಡ್ತಾನೆ. ಯೋಗಿಗಳಿಗೆ ಅಷ್ಟು ಆ ಅಂದ್ರೆ ಸಾಧಕ ಜೀವಗಳು ಏನಿದ್ದಾರೆ ಅವರಿಗೆ ಭಗವಂತನು ಕೂಡ ಅಷ್ಟು ಭಗವಂತನ ಮನಸ್ಸು ಕೂಡ ಅಷ್ಟು ಮಿಡಿತದೆ. ಆ ಹಾಗೆ ಆ ಅಲ್ಲಿ ಸಂಪೂರ್ಣ ಅವ್ರು ನಾವು ಕೇಳಿದ್ರೆ, ನಾವು ಕೇಳಕ್ ನಮಗೆ ಟೈಮ್ ಇರಲಿಲ್ಲ, ಆದ್ರೆ ಅವ್ರಿಗೆ ಹೇಳೋಕೆ ಇನ್ನೂ ಜಾಸ್ತಿ ಉತ್ಸುಕರಾಗ್ತಾ ಹೇಳ್ತಾ ಇದ್ರು, ಮತ್ತೆ ಮತ್ತೆ ಹೇಳ್ತಾ ಇದ್ರು. ನಮ್ ಟೈಮ್ ಜಾಸ್ತಿ ಆಗಿದೆ, ನಾವು ಅರ್ಜೆಂಟ್ ಮಾಡೋದು ನೋಡಿ ಪಾಪ ಅವರೇ ಸಂಕ್ಷಿಪ್ತವಾಗಿ ಹೇಳಿದ್ರು. ಹಾಗೆ ಆ ಇರುತ್ತೆ ಅವೆಲ್ಲ. ಅದಕ್ಕೆ ಯಾವುದೇ ದೇವಸ್ಥಾನಗಳು ಅಲ್ಲಿ ಹೋದಾಗ ನಾವು ಆ ಅಲ್ಲಿ ಹೋಗಿ ಕುತ್ಕೊಂಡು ಧ್ಯಾನ ಮಾಡಿ ಅಲ್ಲಿರುವಂತ ಪರಮಾತ್ಮ ಶಕ್ತಿಯ ಜೊತೆಗೆ ನಾವು ಕನೆಕ್ಟ್ ಆಗುವ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ನಾವು ಅಲ್ಲಿ ಪ್ರದಕ್ಷಿಣೆ ಹಾಕೋದು, ಸುತ್ತೋದು, ಆ ಆ, ಬಸ್ಕಿ ಹೊಡಿಯೋದು, ಅದೆಲ್ಲ ಆ ಅಂದ್ರೆ ಆ, ದೇವರು ಅದನ್ನ ಅದಕ್ಕೆ ದೇವರಿಗೆ ಅದು ಬೇಕಾಗಿಲ್ಲ, ಅದು ನಮಗೆ ಅದು ಬೇಕಾಗಿದೆ ಅಷ್ಟೇ. ಹಾಗಾಗಿ ನಾವು ದೇವರು ನಮ್ಮಿಂದ ಏನನ್ನು ಬಯಸ್ತಾ ಇದ್ದಾನೋ ಅದನ್ನ ನಾವು ಮಾಡುವವರಾಗಬೇಕು ಹೊರತು ಅಜ್ಞಾನದಿಂದ ಇಲ್ಲ ನಾನು ಮಾಡೋದೇ ಸರಿ ಅನ್ನೋ ಮಂಡತನದಲ್ಲಿ ನಾವೇನೋ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಾಗಾಗಿ ಇನ್ನು ಎರಡನೇ ಭಕ್ತಿ ಯಾವುದು ಅಂತಂದ್ರೆ, ಜೀವಾತ್ಮ ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂತ ಅತ್ಯುನ್ನತ ಸ್ಥಿತಿಯನ್ನು ತಲುಪ್ತಾನ ಅದು. ಆಗ ಅವನಲ್ಲಿ ಭಕ್ತಿ ಯೋಗ ಅನ್ನೋದು ಏನೋ ಆರಂಭವಾಗ್ತದೆ. ಅಂತಂದ್ರೆ ಅದು ನಿಜವಾದ ಭಕ್ತಿ. ಯಾವಾಗ ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಸರ್ವವು ಆ ಪರಮಾತ್ಮನೇ ಆಗಿದ್ದಾನೆ, ನಾನು ಆ ಪರಮಾತ್ಮನೇ ಆಗಿದ್ದೇನೆ ಅಂತ ಹೇಳಿ ಅವನಲ್ಲಿ ನನಗೆ ಆ ದೇವರು ಬಿಟ್ಟರೆ ಬೇರೆ ಏನೂ ಬೇಡ ಅನ್ನುವ ಮುಕ್ತ ಸ್ಥಿತಿ, ಅಂದ್ರೆ ಒಂದು ಆತ್ಮ ಮುಕ್ತಿಯನ್ನ ಹೊಂದಿ ಆ ಪರಮಾತ್ಮನಲ್ಲಿ ಲೀನ ಆಗುವ ಸ್ಥಿತಿಯನ್ನು ತಲುಪ್ತಾನಲ್ಲ, ಆಗ ಅವನಲ್ಲಿ ಆ ಭಗವಂತನಲ್ಲಿ ಬರುವ ಪ್ರೀತಿ ಏನಿದೆ, ಆ ಅನುಭವ, ಆ ಸಂಪೂರ್ಣ ಅಲ್ಲ, ಆ ಪರಮಾತ್ಮನೇ ಸರ್ವ, ನಾನು ಬೇರೆ ಅಲ್ಲ, ಅಹಂ ಬ್ರಹ್ಮಾಸ್ಮಿ ಸ್ಥಿತಿಯನ್ನು ಯಾವಾಗ ತಲುಪ್ತಾನೆ, ಅವನಲ್ಲಿ ಆ ಭಗವಂತನ ಬಗ್ಗೆ ಮೂಡುವ ಅಭಿಮಾನ ಏನಿದೆ, ಅದು ನಿಜವಾದ ಭಕ್ತಿ. ಅದು ಬಿಟ್ರೆ ಉಳಿದುದೆಲ್ಲ ಬರೀ ಡೊಂಗಿ ಭಕ್ತಿ. ನಾವು ಮಾಡ್ತಾ ಇರೋದು ಇವತ್ತೆಲ್ಲ ಡೋಂಗಿ ಭಕ್ತಿ. ಅಂದ್ರೆ ನಮ್ಗೆ ಏನೋ ಬೇಕಾಗಿದೆ, ನಾವು ಏನೋ ದುರಾಸೆಗೆ ಬಿದ್ದವರಾಗಿ ನಮ್ಮನ್ನ ನಾವು ಕಳ್ಕೊಳ್ತಾ ಇದ್ದೀವಿ, ನಾವು ಬಹಳ ದೊಡ್ಡ ಭಕ್ತರು ಅಂತ. ಆದ್ರೆ ನಿಜವಾಗ್ಲೂ ಅದು ಭಕ್ತಿ ಅಲ್ಲ. ಯಾವಾಗ ಒಂದು ಆತ್ಮ ಅತ್ಯುನ್ನತ ಸ್ಥಿತಿಯನ್ನು ತಲುಪಿ ಈ ಸಂಸಾರದ ಅಂದ್ರೆ ಈ ಲೌಕಿಕ ಬದುಕಿನ ಇದನ್ನ ಕಳ್ಕೊಂಡು ಆತ್ಮಸ್ಥಿತಿಯಲ್ಲಿ ಆ ಅನುಭವವನ್ನು ಪಡಿತಾನೆ, ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಎರಡೂ ಒಂದೇ ಅಲ್ವಾ. ಅಲ್ಲಮ ಪ್ರಭುಗಳಿಗೆ ಆ ಒಂದು ಅನುಭವ ಆಗಿತ್ತು. ಅಲ್ಲಮ ಪ್ರಭು, ಹಾ, ಅವರು ಆ ಸ್ಥಿತಿಯನ್ನ ತಲುಪಿದ್ರು. ಅವಾಗ ಅವರು ಎಲ್ಲರಿಗೂ ಬೈತಾರೆ ಅವರು. ಶಿವನಿಗೂ ಬೈತಾರೆ, ಶಿವ ಪಾರ್ವತಿ ಎಲ್ಲರಿಗೂ ಬೈದು ಆ ಇವರೆಲ್ಲ ಹ್ಮ್ ಬಹಳ ಚೆನ್ನಾಗಿದೆ ಅದು. ಒಂದು ಇದರಲ್ಲಿ ಬೈದು ಏನ್ ಹೇಳ್ತಾರೆ ಅಂದ್ರೆ, ಇಷ್ಟು ದಿವಸ ಇವ್ರನ್ನೆಲ್ಲ ದೇವರು ಅನ್ಕೊಂಡಿದೀವಲ್ಲ, ಎಂತ ಅಜ್ಞಾನಿಗಳು ನಾವು ಅಂತ ಹೇಳಿ ಆ ಆತ್ಮ ಪರಮಾತ್ಮನ ಅನುಸಂಧಾನ ಆಗ್ತದೆ ಅವ್ರಿಗೆ. ಹಾಗೆ ಎಲ್ಲವನ್ನ ಬಿಟ್ಬಿಡ್ತಾರೆ ಅವ್ರು. ಬಿಟ್ಟು ಕೊನೆಗೆ ಆ ಆ ಉನ್ನತ ಸ್ಥಿತಿಯನ್ನು ತಲುಪ್ತಾರೆ. ಹಾಗೆ ಕೊನೆಗೆ ಆ ಇವತ್ತು ನಾವು ನಂಬಿದಂತಹ ದೇವರು ದೇವತಾ ಶಕ್ತಿಗಳನ್ನು ಕೂಡ ನಾವು ಮೀರಿ ಅದನ್ನೂ ಕೂಡ ನಮ್ಮ ಕಲ್ಪನೆಯಿಂದ ಮೀರಿ ಆ ಪರಮಾತ್ಮನಲ್ಲಿ ಲೀನ ಆಗ್ಬೇಕಾಗ್ತದೆ. ಅದು ರಾಮಕೃಷ್ಣ ಪರಮಹಂಸರಿಗೆ ಬರ್ತದೆ. ಅವರು ಕಾಳಿಯೇ ಎಲ್ಲ ಅಂತ ಅನ್ನುವ ಸ್ಥಿತಿಯಲ್ಲಿದ್ರು. ಕಾಳಿ 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 ಅಂತೇಳಿ ಲಾಸ್ಟಿಗೆ ಅವರಿಗೆ ಎಲ್ಲ ಪೂರ್ತಿ ಹೋಗಿದ್ದಾರೆ. ಎಷ್ಟು ಅಂದ್ರೆ ಪರಮಾತ್ಮನಲ್ಲಿ ಲೀನ ಆಗುವ ಸ್ಥಿತಿಗೆ ತಲುಪಿದ್ದಾರೆ. ಆದ್ರೆ ಒಂದು ಉಳ್ಕೊಂಡ್ಬಿಟ್ಟಿದೆ, ಕಾಳಿಯೇ ಇಲ್ಲ, ಕಾಳಿಯಲ್ಲಿ ನಾನು ಲೀನ ಆಗ್ಬೇಕು ಅಂತ. ಅದಕ್ಕೆ ಕಾಳಿನೇ ಬಯಸ್ತಾ ಇದ್ದಾಳೆ, ನೀನು ನನ್ನನ್ನ ಅದನ್ನ ಆ ನಂಬಿಕೆಯನ್ನು ನೀನು ನಾಶ ಮಾಡಬೇಕು ಅಂತ ಹೇಳಿ ಒಬ್ಬನ ಕಳಿಸ್ತಾರೆ. ಅವನ ಹೆಸರು ನನಗೆ ನೆನಪಿಲ್ಲ. ಅವ್ರಿಗೆ ಒಬ್ಬ ಯೋಗಿ, ಅವ್ರನ್ನ ಕರೆಸಿ ಅವ್ರ ಮೂಲಕ ಹೇಳಿಸ್ತಾರೆ ಅವ್ರಿಗೆ, ನೀನು ಕಾಳಿಯನ್ನು ನಂಬ್ಕೊಂಡಿದ್ದಿ, ಆದ್ರೆ ಕಾಳಿ ಅಲ್ಲ, ಅದಕ್ಕೂ ಮೀರಿದ ಒಂದು ಶಕ್ತಿ, ಪರಮಾತ್ಮ ಶಕ್ತಿ ಇದೆ, ಆ ಶಕ್ತಿಯಲ್ಲಿ ನೀನು ಹೋಗಿ ಲೀನ ಆಗ್ಬೇಕು. ಇದನ್ನ ಕಾಳಿನೇ ಬಯಸ್ತಾ ಇದ್ದಾಳೆ. ಅಯ್ಯೋ ನನ್ನ ತಾಯಿ ಅವಳು
ಅವಳಿಂದಲೇ ನಾನು ಇಷ್ಟ ಆಗಿದೆ. ನಾನು ಅವಳನ್ನ, ಇಲ್ಲ ನೀನು ಅವಳನ್ನ ಸಾಯಿಸ್ಬೇಕು. ಸಾಯ್ ಸಾಯಿಸ್ಬೇಕಂದ್ರೆ ನೋಡಿ, ಕಾಳಿ ಸಾಯಿಸಿ ಅವನ್ ಮುಂದಕ್ಕೆ ಹೋಗ್ಬೇಕಂತ. ಯಾರೋ ರಾಮಕೃಷ್ಣ ಪರಮಹಂಸರು, ಎಂತ ಸಂದಿಗ್ಧ ಪರಿಸ್ಥಿತಿ. ಇಲ್ಲ ಇಲ್ಲ, ನನ್ನ ತಾಯಿನ ನಾನು ಹೆಂಗೆ ಕಲೀಲಿಕ್ಕಾಗ್ತದೆ? ಇಲ್ಲ, ನೀನು ಇನ್ನು ಬಹಳ ಉನ್ನತ ಸ್ಥಿತಿ ಹೋಗಿದೀಯ, ಅದೊಂದು ನೀನು ಮಾಡಿದೆ ಅಂದ್ರೆ ನೀನು ಪರಮಾತ್ಮನಲ್ಲಿ ಹೋಗಿಬಿಡ್ತೀಯ. ಆದ್ರೆ ಇಲ್ಲ ಅಂದ್ರೆ ನೀನು ಮತ್ತೆ ಜನ್ಮ ತಗೊಂಡು ಬರ್ಬೇಕಾಗ್ತದೆ ಅಂತ ಆ ಹೇಳಿದಾಗ, ಅದನ್ನ ಹೆಂಗೆ ಕಾಯೋದು? ಮನಸ್ಸಿನಿಂದ ಸಾಯಿಸು. ಒಂದು ಖಡ್ಗ ತಗೋ, ಆ ಇದರಿಂದ ಹೊಡೆದು ಬಿಡುವಂತೆ. ಆ ಆಗ ಆ ಆ ಕಾಳಿನೂ ಯಾವಾಗ, ಓ ಕಾಳಿನೂ ಸತ್ಲು ಅಂತ ಯಾವಾಗ ಅನಿಸ್ತದೆ, ಆಗ ಆ ಪರಮಾತ್ಮ ಕಾಣಿಸ್ಕೊಳ್ತಾನೆ. ಅವಳ ಹಿಂದೆ ನಿಂತ ಆ ಪರಮಾತ್ಮ ಶಕ್ತಿ, ಬೆಳಕು ಬೆಳಕು ಕಾಣಿಸ್ಕೊಳ್ತದೆ. ಆ ಬೆಳಕಿನಲ್ಲಿ ಆ ರಾಮಕೃಷ್ಣ ಪರಮಹಂಸರು ಆ ಲೀನರಾಗ್ತಾರೆ. ಹ್ಮ್ ಅವ್ರದ್ದು ಕತೆ ಬರ್ತದೆ ಬಹಳ ಚೆನ್ನಾಗಿ. ಅವರು ರಾಮಕೃಷ್ಣ ಪರಮಹಂಸರು ಮತ್ತೆ ಈ ಸ್ವಾಮಿ ವಿವೇಕಾನಂದ ಅವರು ಹಿಂದಿನ ಜನ್ಮಗಳು, ಅಂದ್ರೆ ಅವರೆಲ್ಲ ಪರಿಪೂರ್ಣ ಹೊಂದಿದಂತ ಆತ್ಮಗಳು. ಇಬ್ರು ಕೂಡ ಗುರು ಶಿಷ್ಯರಂತೆ ಹಿಂದಿನ ಜನ್ಮಗಳಲ್ಲಿ. ಆ ಆ ಇಬ್ರು ಕೂಡ ಗುರು ಶಿಷ್ಯರೇ, ಇಬ್ರು ಕೂಡ ಮೋಕ್ಷ ಹೊಂದಿದಂತಹ ಜೀವಿಗಳೇ. ಯಾರು? ರಾಮಕೃಷ್ಣ ಪರಮಹಂಸರು ಮತ್ತೆ ಸ್ವಾಮಿ ವಿವೇಕಾನಂದ ಅವರು. ಆದ್ರೆ ಹಿಂದಿನ ಜನ್ಮದಲ್ಲಿ ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಪರಮಹಂಸರಿಗೆ ಗುರುಗಳು. ಆದ್ರೆ ಈ ಜನ್ಮದಲ್ಲಿ ಅವರು ಎಕ್ಸ್ಚೇಂಜ್ ಆಗಿ ಬರ್ತಾರೆ. ಅಂದ್ರೆ ಶಿಷ್ಯ ರಾಮಕೃಷ್ಣ ಪರಮಹಂಸರೇ ಶಿಷ್ಯ ಮೊದಲು ಬರ್ತಾರೆ, ಆಮೇಲೆ ಸ್ವಾಮಿ ವಿವೇಕಾನಂದರು ಅವರ ಶಿಷ್ಯರಾಗಿ ಬರ್ತಾರೆ. ಅಂದ್ರೆ ಗುರುವಿಗೆ ತಾನು ಶಿಷ್ಯನಾಗಿ ಬರ್ತಾರೆ. ಹಾಗೆ ಅಂದ್ರೆ ಈ ಜನ್ಮದಲ್ಲಿ ಸ್ವಾಮಿ ವಿವೇಕಾನಂದರ ಶಿಷ್ಯರಾದ್ರೆ, ಹಿಂದಿನ ಜನ್ಮದಲ್ಲಿ ರಾಮಕೃಷ್ಣ ಪರಮಹಂಸರೇ ಸ್ವಾಮಿ ವಿವೇಕಾನಂದರಿಗೆ ಶಿಷ್ಯರಾಗಿರ್ತಾರೆ. ಹಾಗೆ ಬಂದು ಅವರು ಪುನಃ ಅವರ ಒಂದು ಇದನ್ನ ಋಣವನ್ನ ತೀರಿಸಿಕೊಂಡು ಹೋಗ್ತಾರೆ. ಹಾಗೆ ಆ ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಬಹಳ ದಿವಸ ಇರಲಿಲ್ಲ. ಅವರು ಬಂದ ತಕ್ಷಣ ಅವ್ರ ಕೆಲಸ ಏನಿತ್ತು, ಆಲ್ರೆಡಿ ಹಿಂದಿನ ಜನ್ಮದಲ್ಲೇ ಅವ್ರದ್ದು ಸಾಧನೆ ಆಗಿದೆ. ಹಿಂದಿನ ಜನ್ಮದಲ್ಲೇ ಅವರು ಗುರು, ಯಾರಿಗೆ? ರಾಮಕೃಷ್ಣ ಪರಮಹಂಸರಿಗೆ. ಆದ್ರೆ ರಾಮಕೃಷ್ಣ ಪರಮಹಂಸರಿಗೆ ಸಾಧನೆ ಮಾಡಿಸ್ಬೇಕಾಗಿತ್ತು. ಬಂದು ಅವರ ಸಾಧನೆಯನ್ನ ಮುಗಿಸಿ ಅದನ್ನ ಸ್ವಾಮಿ ವಿವೇಕಾನಂದ ಅವರು ಮತ್ತೆ ದೇವರನ್ನ ತೋರಿಸಿ ಅದನ್ನೆಲ್ಲ ಮತ್ತೆ ಯಾಕೆ ಕೇಳಿದ್ರು ಅಂತಂದ್ರೆ, ಇವರ ಪರಿಪಕ್ವ ಎಷ್ಟಾಗಿದ್ದಾರೆ ಅನ್ನೋದನ್ನು ಪರೀಕ್ಷೆ ಮಾಡ್ಬೇಕಾಗಿತ್ತು. ಇವರ ಒಂದು ಆ ಸಾಧನೆಯನ್ನ ತೋರಿಸ್ಕೊಳ್ಬೇಕಾಗಿತ್ತು. ಆ ಮೂಲಕ ಅವರು ಗುರುವೇ ತಾನು ಶಿಷ್ಯನಾಗಿ ಬಂದು ಅವರಿಗೆ ಪರಿಪಕ್ವ ಮಾಡಿಸಿ, ಅವರನ್ನ ರಾಮಕೃಷ್ಣ ಪರಮಹಂಸರು ಹೋದ್ಮೇಲೆ ಇವರು ಸ್ವಲ್ಪ ದಿವಸ ಇದ್ದು ಕೆಲಸ ಮಾಡಿ, ಅವರು ಬಂದ ಕಾಯ ಮುಗಿತು ಅಂತ ಹೇಳಿ ಅವರ 30 ಎಷ್ಟೋ ವಯಸ್ಸಿನಲ್ಲಿ ಅವರು ಆ ಹೋದ್ರು. ಹಾಗೆ ಇಲ್ಲಾಂದ್ರೆ ಅಷ್ಟು ಆ ಆ ಯೋಗ ಸ್ಥಿತಿಯಲ್ಲಿ ಇದ್ದವರಿಗೆ ಅವರು ಇನ್ನೂ ಬೇಕಾದಷ್ಟು ವರ್ಷ ಇರ್ಬೋದು. ಅಂದ್ರೆ ಪರ್ಪಸ್ ಆಫ್ ಲೈಫ್, ಅವ್ರು ಬಂದ ಉದ್ದೇಶ ಏನಿತ್ತು ಅಷ್ಟಕ್ಕೆ ಮುಗಿಸಿ ಹೋದ್ರು ಅವರು. ಹಾಗೆ ನಾವು ಎಲ್ಲರೂ ಮಾಡಬೇಕಾದದ್ದು ಏನು ಅಂತಂದ್ರೆ ಧ್ಯಾನ ಯೋಗ. ಹಾಗಾದ್ರೆ ಉಳಿದದ್ದೆಲ್ಲ ಮಾಡಿದ್ರೆ ಮಾಡಬಾರ್ದು? ಹಂಗಾದ್ರೆ ದೇವರು ಕಳಶದ ಹೂಡೋದು, ಜ್ಞಾನ ಪೂಜೆ, ಇದು ಅದರ ಅರ್ಥ ನಾವಿನ್ನೂ ಅಜ್ಞಾನ ಪರಿಹಾರ ಆಗಿಲ್ಲ ಅಂತ ಅರ್ಥ. ನಾವು ಹಾಗಾದ್ರೆ ಅದನ್ನ ಹೇಗೆ ಮಾಡಬಾರದು? ಮಾಡೋದು ಹೆಂಗೆ ಬಿಡ್ಲಿಕ್ಕಾಗ್ತದೆ? ಬಿಡುವಂತ ಯಾರು ಹೇಳಿದ್ರು? ಮಾನಸಿಕ ಪೂಜೆಯನ್ನು ಮಾಡಬೇಕು. ಮಾನಸಿಕ ಪೂಜೆ ಅಂದ್ರೆ ಧ್ಯಾನದಲ್ಲಿ ಕೂತ್ಕೊಳ್ಬೇಕು. ಧ್ಯಾನದಲ್ಲಿ ಕೂತ್ಕೊಂಡೇ ನೀವು ಮಂಟಪ ಹಾಕಬೇಕು. ಮಂಟಪದಲ್ಲಿ ಆ ಕಳಶ ಕೂರಿಸ್ಬೇಕು. ಕೂರಿಸಿ ನೀವು ಹೊರಗಡೆಯಿಂದ ಏನು ಮಾಡಬೇಕು ಅಂತ ಇದ್ದೀರೋ ಅದನ್ನು ಒಳಗಡೆಯಿಂದಲೇ ಮಾಡಬೇಕು. ಅದು ಮಾನಸಿಕ ಪೂಜೆ. ಅದನ್ನು 5 ನಿಮಿಷ 10 ನಿಮಿಷ ಮಾಡಿ. ಆ ಆ ನೀವು ಹೊರಗಡೆಯಿಂದ ಮಾಡುವ ಪೂಜೆಗಿಂತಲೂ ಅತ್ಯಂತ ಸರ್ವಶ್ರೇಷ್ಠವಾದ ಪೂಜೆ ಹನುಮಂತ ರಾಮನನ್ನ ಆರಾಧನೆ ಮಾಡುವ ರೀತಿ ಅದು. ಯಾವಾಗಲೂ ಹನುಮಂತ ಅವನದು ಮಾನಸಿಕ ಪೂಜೆ, ಹೊರಗಡೆಯಿಂದ ಯಾವುದೇ ವಸ್ತುಗಳಿಂದ ಪೂಜೆ ಮಾಡುವುದಿಲ್ಲ. ಯಾವಾಗಲೂ ಒಳಗಡೆಯಿಂದ ರಾಮನನ್ನ ಆರಾಧನೆ ಮಾಡ್ತಾ ಇರ್ತಾನೆ. ಹಾಗಾಗಿ ನಾವು ಪೂಜೆ ಮಾಡಿ ಯಾವ ರೀತಿ ಒಂದು 5-10 ನಿಮಿಷ ಬೇಕಾದ್ರೆ ನಿಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಒಳಗಡೆಯಿಂದ ಮಾನಸಿಕ ಪೂಜೆ ಮಾಡಿ, ನಂತರ ನಮ್ಮ ಶ್ವಾಸದ ಮೇಲೆ ಗಮನ. ಶ್ವಾಸವೇ ನಮ್ಮ ಗುರು. ಆ ಶ್ವಾಸ ನಿಮ್ಗೆ ಯಾವುದೇ ಇದು ಬೇಡ. ಯಾಕೆಂದ್ರೆ ಆತಂಕ ಬೇಡ. ಖಂಡಿತ ಅದು ನಿಮ್ಮನ್ನ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತದೆ. ನೀವು ಪೂಜೆ ಮಾಡ್ಲಿಲ್ಲ ಅಂತ ಯಾವ ದೇವರು ಸಿಟ್ಟು ಮಾಡ್ಕೊಳ್ಳಲ್ಲ. ನೀವು ವ್ರತ ಮಾಡ್ಲಿಲ್ಲ, ಆ, ವೈ- ಆ ಏನದು ವರಮಹಾಲಕ್ಷ್ಮಿ ವ್ರತ ಮಾಡ್ಲಿಲ್ಲ ಅಂತ ಮಹಾಲಕ್ಷ್ಮಿ ಖಂಡಿತ ಬೇಜಾರಾಗಲ್ಲ. ನೀವು ಮಾಡಿದಿರಿ ಅನ್ನೋರಿಗೆ ಅಷ್ಟೈಶ್ವರ್ಯಗಳನ್ನು ಕೂಡ ಕೊಟ್ಟು ಬಿಡಲ್ಲ. ನೀವು ಹೆಂಗೆ ಒಳಗಡೆಯಿಂದ ನೀವು ಹೇಗೆ ಮಾಡ್ತೀರಿ ಅನ್ನೋದು, ಭಾವ ಹೇಗಿದೆ ನಿಮ್ದು, ನಿಮ್ಮ ಆಲೋಚನಾ ಸ್ಥಿತಿ ಹೇಗಿದೆ, ಸಮಾಜವನ್ನು ಹೇಗೆ ನೋಡ್ತಾ ಇದ್ದೀರಿ ಅನ್ನುವುದರ ಆಧಾರದ ಮೇಲೆ ಅದು ಇದಾಗ್ತದೆ ಹೊರತು ಆ ನೀವು ಕಳಶ ಇಟ್ಟು ಒಂದಿನ ದೊಡ್ಡ ಪೂಜೆ ಮಾಡಿದ ಮಾತ್ರಕ್ಕೆ ವರಮಹಾಲಕ್ಷ್ಮಿ ಮನೆಯಲ್ಲಿ ಕೂರಲ್ಲ. ಹ್ಮ್ ಹಾಗಾಗಿ ಮಾನಸಿಕವಾಗಿ ನಾವು ತಯಾರಾಗಬೇಕು. ಮಾನಸಿಕವಾಗಿ ನಾವು ಏನೇ ಮಾಡಿದ್ರು ಕೂಡ ಧ್ಯಾನದಿಂದ ಏನನ್ನ ಹೀಗೆ ಮಾಡಬಹುದು ಅಂತ ನಾವು ಯೋಚನೆ ಮಾಡಬೇಕೇ ಹೊರತು ಆ ಹೊರಗಡೆಯಿಂದ ಮಾಡುವ ಕರ್ಮಗಳನ್ನ ನಾವು ಸಂಪೂರ್ಣ, ಸಾಧ್ಯವಾದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸಂಪೂರ್ಣವಾಗಿ ಬಿಡಬೇಕು. ಅದೆಲ್ಲ ಅಜ್ಞಾನ.
ಅಜ್ಞಾನವನ್ನ ಸೂಚಿಸ್ತದೆ. ಓಕೆ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಕೃತೆ ಸ್ವಭಾವತ ಕರೋಮಿ ಎಂದೇಸ್ತು ಕಲಂ ಪರಸ್ಮೈ ನಾರಾಯಣಮೂರ್ತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆರಿ ಗುಡ್. ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಮಾತಾಡಿ. ನಮಸ್ತೆ ಸರ್. ಹಾ, ನಮಸ್ತೆ ಮೇಡಮ್. ಇವತ್ತಿನ ಸ್ವದಾಯ ತುಂಬಾ ಇಷ್ಟ ಆತ್ರಿ ಸರ್. ಯಾಕಂದ್ರೆ ನನಗ್ ಜಾಸ್ತಿ ಅದ್ ಕನೆಕ್ಟ್ ಆಯ್ತು. ಆ ಯಾಕಂದ್ರೆ ನಾನು ಕೂಡ ಒಂದೇನೋ ಸಮಸ್ಯೆಯಿಂದ ಬಳಲ್ತಿದ್ದೆ. ಅವಾಗ ಏನ್ ದಾರಿ ಗೊತ್ತಾಗ್ಲಿಲ್ಲ. ಜನರಂತೂ ಯಾರು ನಮ್ನ ಅರ್ಥ ಮಾಡ್ಕೊಳಂಗಿಲ್ಲ. ಒಂದ್ ದೈವರಾದ್ರೂ ನಮ್ನ ಅರ್ಥ ಮಾಡ್ಕೋತಾನ ಅಂತ ಈಗ ನೀವ್ ಹೇಳ್ದಂಗ ಆಂಜನೇಯನ್ ದೇವಸ್ಥಾನ ಮಂತ್ರ ಜಪ ಅದೆಲ್ಲಾ ಆಗೇತಿ. ಆ ನನ್ ಮನ್ಸಿಗೂ ಕೂಡ ಅನ್ಸೈತಿ, ಯಾ ದೇವ್ರು ಏನು ಮಾಡಾಕತ್ತಿರಲ್ಲ ಅಷ್ಟೆಲ್ಲಾ ಮಾಡಿದ್ರು ಕೂಡ ಅಂತ ಹೇಳಿ. ಕೆಲವೊಂದ್ಸತ ಬೇಜಾರಾಗಿ ಅತ್ತಿದ್ದು ನೋವು ಪಟ್ಕೊಂಡಿದ್ದು ಕೂಡ ಐತಿ. ಆದ್ರ ಅದೆಲ್ಲಾ ಮಾಡಿದ್ಕು ಕೂಡ ಈಗ ಅನ್ಸಾಕತೈತಿ, ಅದೆಲ್ಲಾ ಮಾಡಿದ್ಕ ಜ್ಞಾನ ಸಿಕ್ಕೈತೇನೋ, ಆ ಮಾರ್ಗ್ಲಿಂದ ಬಂದಿದ್ಕ ಜ್ಞಾನ ಸಿಕ್ಕೈತೇನಂತ ನನಗ ಅದ್ ಸಣ್ಣ ಪುಟ್ಟ ಮಾಡಿ ಮಾಡಿ ಕರ್ಮ ಕಳ್ಕೊಂಡ್ ಜ್ಞಾನಕ್ ಬಂದಿನಂತ ನನಗೆ ಇವತ್ತಿನ ಫುಲ್ ಕನೆಕ್ಟ್ ಆಯ್ತ್ರಿ ಸರ್. ನೀವು ಹೇಳುವಂತ ಮಾತು ಒಂದೊಂದು ಕೂಡ ತುಂಬಾ ಅರ್ಥ ಗರ್ಭಿತವಾಗಿತ್ತು ಇವತ್ತಿನ ಸೋದಾಯ ಅಂತ ಅನ್ಸ್ತದೆ ಸರ್. ಯಾಕಂದ್ರೆ ನನಗದು ಬಾಳ್ ಕನೆಕ್ಟ್ ಆತ್ರಿ. ಇವತ್ ನೀವು ಹೇಳುವಂತ ಎಲ್ಲಾ ವಿಷಯ ನಾವ್ ಏನೇನ್ ಮಾಡಿ ಹೆಂಗ ಆಧ್ಯಾತ್ಮಿಕದಿಂದ ಒಂದ್ ಇದ್ರೊಳಗ್ ಬರ್ತೀವಿ ಅಂತ ಹೇಳಿ ಅದು ಒಂದ್ ಐತ್ರಿ ಸರ್. ನಿನ್ನೆ ಕೂಡ ಜ್ಞಾನ ತುಂಬಾ ಚೆನ್ನಾಗೈತ್ರಿ ಸರ್. ಬಾಳ ಇಷ್ಟ ಆಯ್ತು ನಿನ್ನೆ. ಇವತ್ತು ಒಟ್ಟ ಕಣ್ಣು ತೆಗಿಯಬಾರ್ದ ಅನ್ಸಾಕತೈತ್ರಿ. ಒಟ್ಟ ಅಷ್ಟು ಡೀಪ್ ಆಗಿ ಜ್ಞಾನ ಹೋಗೈತೆ. ಒಟ್ಟ ನಾನ್ ಒತ್ತಾಯ ಪೂರ್ವಕವಾಗಿ ಹೊರಗ್ ಬಂದೆ ಮಾತಾಡ್ಬೇಕಂತ ಹೇಳಿ. ಹಂಗಾಯ್ತು ನನ್ಗ ಇವತ್ತ. ಆದ್ರ ಅಷ್ಟ್ರೊಳಗನ ನನಗೊಂದ್ ಇದು ಐತ್ರಿ ಸರ. ಅದ್ ಹೆಂಗಂದ್ರ 2 ಗಿಡ ಅದಾವ್ ಸರ. ತಳಗಡೆ ಬೇರ್ ಬಿಟ್ಕೊಂಡೈತಿ, ಆ ಮ್ಯಾಲೆ ಎಲಿ ಎಲ್ಲಾ ಐತಿ. ಅವ್ ಎರಡು ಆ ಗಿಡದ ಬಡ್ಡಿಗಳು ಹಾವ್ ಹೆಂಗ ಸುಳ್ಳಿ ಸುತ್ಕೊಂಡಿರ್ತಾವಲ್ಲ ಆ ರೀತಿಯಾಗಿ ಅದ ಬಡ್ಡಿ ಹಿಂಗ ರೌಂಡ್ 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 ಮುರ್ಗಿ ಮುರ್ಗಿ ಇತ್ರಿ. ಅದೇನ ಹಾವಿಂದ ಇದಿದ್ದ ಅದ ಆಯ್ತೋ ಏನೋ ಗೊತ್ತಾಗ್ಲಿಲ್ರಿ ಸರ್ ನನಗದ. ಅದು ಆ ತರ ಐತ್ರಿ. ಮ್ಯಾಲೆ ಬೇರೆ ಇದಾವ, ತಳಗಡೆ ಬೇರ್ದಾವ್, ಮ್ಯಾಲೆ ತಪ್ಲ ಐತಿ. ಅದ್ರ ಬಡ್ಡಿ ಮಾತ್ರ ಹಾವಿನ ತರ ಸುಳ್ಳಿ ಸುತ್ಕೊಂಡಿದ್ದ ಇತ್ರಿ. ಅದೊಂದ್ ಕನೆಕ್ಷನ್ ಆಯ್ತು. ಆನಂತರ ಆಕಾಶದೊಳಗ ಎಲ್ಲಾ ಗ್ರಹಗಳು ಹಂಗ ನನ್ ಸೈಡ್ ಎಡಕ್ಕ ಬಲಕ್ಕ ಹೋಗ್ತಾ ಇದಾವು. ಮೋಡ್ಗಳು ಹೋಗ್ತದ, ನಾವನ್ನೆಲ್ಲಾ ನೋಡ್ತೀನಿ. ಈ ಕರ್ರನ್ ಮೋಡ್ಗ ಅದಾವ್, ಈಚೆ ಕಡೆ ಬಿಳಿ ಮೋಡ ಅದಾವ ಅಂತ ನೋಡಾತೀನಿ. ಚುಕ್ಕಿಗಳೆಲ್ಲಾ ಜ್ಯೋತಿ ರೂಪದಾಗ ಕಾಣ್ಸಕತ್ತಾವ ಸರ ಇವತ್ತ ನನಗ. ಅದು 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 ಚುಕ್ಕಿ ಜ್ಯೋತಿ ರೂಪದಾಗ ಕಾಣ್ಸತ್ತ ಮೈಯೆಲ್ಲಾ ಗುಗ್ಗುರಿ ಬರಾತೈತ್ರಿ. ಒಂಥರ ರೋಮಾಂಚನ ಆಗತೈತಿ ಆ ರೀತಿಯಾಗಿ ಇವತ್ ಕಾಣಿಸ್ತ. ಅದು ಸ್ವಲ್ಪ ತಿಳ್ಕೊಬೇಕ್ರಿ ಅಂತೇಳಿ ಅನಸ್ತ್ರಿ ಸರ್, ಅದಕ್ಕೆ ಕೇಳಿದೇರಿ. ಒಳ್ಳೆ ಅನುಭವಗಳು ಮೇಡಮ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ತಿಳ್ಕೊಳ್ಳೋದೇನಿಲ್ಲ, ಜಸ್ಟ್ ಎಂಜಾಯ್ ಮಾಡ್ಬೇಕಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಅದನ್ನೇ ಹೇಳೋದು ನಾವು ನಾವು ಈ ಪಿಂಡಾಂಡ ಬೇರೆ ಅಲ್ಲ, ಬ್ರಹ್ಮಾಂಡ ಬೇರೆ ಅಲ್ಲ. ನಾವು ಬೇರೆ ಮಾಡ್ಕೊಂಡಿದ್ದೀವಿ, ಬೇರೆ 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 ಅಂತ ಹೇಳಿ ಒಳಗೆ ತುಂಬಿ ಬೇರೆ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಹೊರಗೆ ಏನಿದೆಯೋ ಅದೇ ಒಳಗೆ ಇರೋದು. ಒಳಗೆ ಹೌದ್ ಏನಿದೆಯೋ ಸರ. ಅದು ಗ್ರಹಗಳೆಲ್ಲ ನನ್ ಹತ್ರ ಹೋಗ್ತಾ ಅದು ಸೈಜ್ ಸತ ವಾಲಿಬಾಲ್ ಇರುತ್ತಲ್ರಿ ಆ ತರ ಆ ಸೈಜಿಗೆ ಐತ್ರಿ. ಅದನ್ನ ನೋಡ್ಬೇಕಾದ್ರ ಖುಷಿ ಅನ್ಸಾಕತ್ತೈತ್ರಿ, ಒಂಥರ ಎಂಜಾಯ್ ಅನ್ಸಾಕತ್ತೈತಿ. ಅಷ್ಟೊಂದ್ ಫುಲ್ ಕನೆಕ್ಟ್ ಆಯ್ತ್ರಿ ಇವತ್ ನನಗ. ತುಂಬಾ ಖುಷಿ ಆಯ್ತ್ರಿ ಸರ್. ಹೋಗ್ತಾ ಹೋಗ್ತಾ ನಾವು ಮೇಲೆ ಹೈಯರ್ ಡೈಮೆನ್ಷನ್ಗೆ ಕನೆಕ್ಟ್ ಆಗ್ತಾ ಹೋಗ್ಬೇಕು. ಆಮೇಲೆ ಅದು ಆಗ್ಬೇಕು. ಅದು ಮೇಲೆ ಮೇಲಿನ ಲೋಕಗಳಿಗೆ ನಾವು ಕನೆಕ್ಟ್ ಆದಾಗ್ಲೇ ನಮ್ಮ ಆತ್ಮ ಮೇಲಕ್ಕೆ ಹೊರಟಿದೆ ಅಂತ ಅರ್ಥ. ಅಷ್ಟೇ ಅಲ್ಲ, ಈಗ ದೇಹ ಇದ್ದಾಗಲೇ ಮೇಲ್ವರೆಗೂ ಹೋಗ್ತಾ ಇದೆ ಅಂತಂದ್ರೆ ದೇಹ ಇಲ್ಲದ ಇಲ್ಲದ ಮೇಲೂ ಕೂಡ ಅದು ಮೇಲ್ ಹೋಗ್ತದೆ ಅಂತ ಅದರ ಸೂಚನೆ. ಹ್ಮ್ 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 ಈಗ ಧ್ಯಾನದಲ್ಲೇ ಕೂಡ ಕೆಲವರು ಸತ್ಯಲೋಕಕ್ಕೆ ಹೋಗಿ ಬರ್ತಾರೆ, ತಪೋಲೋಕಕ್ಕೆ ಹೋಗಿ ಬರ್ತಾರೆ. ಹ್ಮ್ ಹ್ಮ್ ಆಯ್ತಾ? ಈಗ ದೇಹ ಇದೆ ಅಲ್ಲಿ ಆದ್ರೂ ಕೂಡ ಅಲ್ಲಿವರೆಗೂ ಹೋಗಿ ಬರ್ತಾರೆ. ದೇಹ ಇಲ್ಲದ ಮೇಲೂ ಕೂಡ ಅವ್ರಿಗೆ ಅಲ್ಲಿಗೆ ಹೋಗೋರು ಅಂತ ಅದರ ಅರ್ಥ. ಅಂದ್ರೆ ಅಲ್ಲಿವರೆಗೂ ಹೋಗೋ ಶಕ್ತಿ ಆತ್ಮಕ್ಕಿದೆ ಅಂತ. ಓಹೋ. ಒಂದು ಸಾರಿ ಸತ್ಯಲೋಕಕ್ಕೆ ದರ್ಶನ ಮಾಡಿ ಬಂದ್ರು ಅಂದ್ರೆ ಪಕ್ಕ ಅವ್ರು ಮುಂದೆ ಹೋಗೋರೆ ಅಂತ. ಓಕೆ ಸರ್. ಅಷ್ಟಕ್ಕೆ ಸುಮ್ಮನಾಗಬಾರ್ದು. ಸಾಧನೆ ಅನ್ನೋದು ನಡಿಬೇಕದು, ಸ್ಟ್ರಕ್. ನಡಿಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಹಾ, ವೆರಿ ಗುಡ್ ಮೇಡಮ್. ಯಾಕೆಂದ್ರೆ ಒಂದು ಆತ್ಮ ಪರಿಪಕ್ವ ಆಗದೆ ಆ ಸ್ಥಿತಿಗೆ ಹೋಗಲ್ಲ. ಅಷ್ಟು ಎತ್ತರಕ್ಕೆ ಹೋಗುವ ಪ್ರಯತ್ನವು ಅದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ
ಯಾರನ್ನ ಯಾರಿಗೂ ನಾವು ಕಂಪೇರ್ ಮಾಡ್ಕೋಬಾರ್ದು. ಆಮೇಲೆ ನಮ್ಮ ಸಾಧನೆ ರಿಸಲ್ಟ್ ಓರಿಯೆಂಟೆಡ್ ಇರಬಾರ್ದು. ನಮ್ಗೆ ಏನೋ ಸಿಕ್ಕರೆ ಮಾತ್ರ, ಏನೋ ಒಂದು ವಾರದಿಂದ ಮಾಡಿದೆ, ತಿಂಗಳಿಂದ ಮಾಡಿದೆ, ನನಗೇನು ಆಗ್ಲಿಲ್ಲ ಅಂತ ಬಿಡೋದು, ಇದೆಲ್ಲ ಅಜ್ಞಾನ, ಮೂರ್ಖತನ. ನಾವು ರಿಸಲ್ಟ್ ಹಿಂದೆ ಬೀಳಬಾರ್ದು, ನಮ್ಮ ಸಾಧನೆ ಹಿಂದೆ ಬೀಳ್ಬೇಕಷ್ಟೆ. ಸುಮ್ಮನೆ ಮಾಡ್ತಾ ಹೋಗ್ಬೇಕು, ಮಾಡ್ತಾ ಮಾಡ್ತಾ ಹೋದ್ರೆ ಸಮಯ, ಸಂದರ್ಭ, ಅವಶ್ಯಕತೆ, ಪರಿಸ್ಥಿತಿ ಬಂದಾಗ ತನ್ನಷ್ಟು ತಾನೇ ಏನೇನೆಲ್ಲ ಸಿಗಬೇಕು ಅಂತ ಇದೆಯೋ ಅದು ಹಾಗೆ ಆಗ್ತದೆ. ಆ, ಎಲ್ಲ ಯಾರನ್ನೂ ಕಂಪೇರ್ ಮಾಡ್ಕೊಳ್ಬಾರ್ದು. ಎಲ್ಲರ ಆತ್ಮಸ್ಥಿತಿಯು ಒಂದೇ ತರ ಇರಲ್ಲ. ಕೆಲವರು 1ನೇ ತರಗತಿ ಓದ್ತಾರೆ, ಕೆಲವರು 10ನೇ ತರಗತಿ ಓದ್ತಾರೆ, ಕೆಲವರು PUC ಇರ್ತಾರೆ, SLC ಇರ್ತಾರೆ, ಕೆಲವರು ಡಿಗ್ರಿ ಇರ್ತಾರೆ. ನೀವು PhD ಓದೋರಿಗೆ 1ನೇ ಕ್ಲಾಸ್ ಹುಡುಗನ್ ಕಂಪೇರ್ ಮಾಡಿದ್ರೆ ಏನಾಗ್ತದೆ? ಹ್ಮ್ ಹಂಗಲ್ಲ. ನಾ ಹೇಳಿದ್ನಲ್ಲ, 1ನೇ ಕ್ಲಾಸ್ ಓದೋನಿಗೆ ಅವನ ಎಕ್ಸಾಮೇ ದೊಡ್ಡದು, ಅವನ ಪಾಲಿಗೆ. SLC ಓದೋನಿಗೆ SLC ಹುಡುಗನ ಎಕ್ಸಾಮ್ ಅವನ ಪಾಲಿಗೆ ಅದೇ ದೊಡ್ಡದು. ಹಂಗೆ ಆ ನಾವು ಕಂಪೇರ್ ಮಾಡ್ಕೊಳಕ್ ಹೋಗ್ಬಾರ್ದು ಇನ್ನೊಬ್ರಿಗೊಬ್ರಿಗೆ. ನಮ್ಮ ಸಾಧನೆ ದಾರಿಯಲ್ಲಿ ನಾವು ಒಂದು ಹೆಜ್ಜೆ ಇಟ್ರು ಅವ್ರು 10 ಹೆಜ್ಜೆ ಇಟ್ಟು ಮುಂದೆ ಹೋಗಿರ್ಲಿ, ಒಂದು ಹೆಜ್ಜೆ ನಾವು ಮುಂದಿಟ್ರು ಅದು ಸಪರಿ. ಉದಾಹರಣೆಗೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು, ರಾತ್ರೋರಾತ್ರಿ ಸಿಕ್ತಾ? ಇಲ್ಲ. ಒಬ್ಬ ವ್ಯಕ್ತಿಯಿಂದ ಸಿಕ್ತಾ? ಒಂದು ದಿನದಲ್ಲಿ ಸಿಕ್ತಾ? ಇಲ್ಲ. 200 ವರ್ಷಗಳ ಸಂಘರ್ಷ. ಆ ಪ್ರಯತ್ನ, ನಿರಂತರ ಪ್ರಯತ್ನ. ಎಷ್ಟೊಂದು ಜನ ಬಂದಿದ್ದಾರೆ, ಎಷ್ಟೊಂದು ಜನ ಹೋಗಿದ್ದಾರೆ, ಎಷ್ಟೊಂದು ಪ್ರಯತ್ನಗಳು, ಎಷ್ಟೊಂದು ಸಾವು ನೋವು ಸಂಘರ್ಷಗಳು. ಅದರ ಲಾಸ್ಟಿಗೆ ಸಿಕ್ಕ ಏನು ರಿಸಲ್ಟ್ ಏನು ಅಂತಂದ್ರೆ ಸ್ವಾತಂತ್ರ್ಯ, ಭಾರತಕ್ಕೆ ಸ್ವಾತಂತ್ರ್ಯ. ಆದ್ರೆ ಅದು ಒಂದೇ ದಿನ ಸಿಕ್ಕಿದ್ದಲ್ಲ. ಆದ್ರೆ ಅಯ್ಯೋ ಇದನ್ನೆಲ್ಲ ಅಷ್ಟು ದಿನಗಟ್ಲೆ, ಅಷ್ಟು ವರ್ಷಗಟ್ಲೆ ಕಾಯ್ತಾ ಇರ್ತದ ಅಂತ ಹೇಳಿ ಮೊದಲಿನವರು ಸುಮ್ಮನಾಗಿದ್ರೆ, ಅಥವಾ ಪ್ರಯತ್ನ ಮಾಡೋರು ಏನಾದ್ರು ಇದೆಲ್ಲ ಆಗೋದು ಹೋಗೋದಲ್ಲ ಅಂತ ಸುಮ್ಮನಾಗಿದ್ರೆ, ಇವತ್ತು ನಾವೆಲ್ಲ ಅದನ್ನ ಅನುಭವಿಸಕ್ ಆಗ್ತಾ ಇರ್ಲಿಲ್ಲ ಅಲ್ವಾ? ಹಾಗೆ ಆ ಅದು ಒಬ್ಬ ವ್ಯಕ್ತಿಯಿಂದ ಇರ್ಬೋದು, ಒಂದು ಸಂಘಟನೆಯಿಂದ ಇರ್ಬೋದು. 200 ವರ್ಷ, 150, 200 ವರ್ಷದ ಹಿಂದೆ ಎಷ್ಟು ಬರ್ತದಲ್ವಾ, 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ನಡೀತದೆ. ಮಂಗಲ್ ಪಾಂಡೆ ಅನ್ನೋ ಒಬ್ಬ ವ್ಯಕ್ತಿ ಆ, ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ, ಅಂದ್ರೆ ಒಬ್ಬ ಏನು ಬಹಿರಂಗವಾಗಿ ಒಬ್ಬ ಯೋಧ ತಿರುಗಿ ಬೀಳ್ತಾನೆ. ಅಲ್ಲಿ ಶುರುವಾಗ್ತದೆ ಎಲ್ಲರಿಗೂ ಕಿಚ್ಚು. ಹೌದು, ನಾವು ತಿರುಗಿ ಬಿದ್ದರೆ ಇವರನ್ನು ಮಣಿಸೋದು ದೊಡ್ಡದಲ್ಲ ಅನ್ನೋ ಒಂದು. ಆದ್ರೆ ಅವನನ್ನ ಗಲ್ಲಿ ಹಾಕ್ತಾರೆ ಇರ್ಬೋದು, ಆದ್ರೆ ಎಲ್ಲರಲ್ಲೂ ಆ ಕಿಚ್ಚು ಬರ್ತದೆ. ಒಂದು ಸಾರಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನ ಆ ಒಂದು ಕ್ರಾಂತಿ ಅನ್ನೋದು ಅಲ್ಲಾಡಿಸ್ತದೆ. ಅವಾಗ ಅವ್ರಿಗೆ ಗೊತ್ತಾಗ್ತದೆ, ಖಂಡಿತ ಇದು ದೊಡ್ಡ ವಿಕೋಪಕ್ಕೆ ಹೋಗ್ತದೆ ಮುಂದಕ್ಕೆ ಅಂತ ಹೇಳಿ. ಅವ್ರಿಗನಸ್ತು, ಇವ್ರಿಗನಸ್ತು, ಹೀಗೆ ನಾವು ಇದನ್ನ ಮುಂದುವರಿಸಿದ್ರೆ ದೊಡ್ಡ ಮಟ್ಟದಲ್ಲಿ ಖಂಡಿತ ಒಂದಲ್ಲ ಒಂದು ದಿನ ನಮ್ಗೆ ಯಶಸ್ಸು ಸಿಗ್ತದೆ ಅಂತ ಹೇಳಿ. ಎಷ್ಟೋ ಸಾರಿ ಅದು ಪ್ರತಿ ಬಾರಿಯೂ ಫೇಲ್ ಆಗ್ತಾ ಹೋಗಿದೆ, ಆದ್ರೂ ಅವರ ಪ್ರಯತ್ನ ಬಿಡಲಿಲ್ಲ. ಕೊನೆಗೆ ಬ್ರಿಟಿಷರು ಕೂಡ ನಾವೆಲ್ಲ ತಿಳ್ಕೊಂಡಿದ್ದೀವಿ, ತಪ್ಪು ತಿಳ್ಕೊಂಡಿದ್ದೀವಿ, ಶಾಂತಿಯಿಂದ ನಮಗೆ ಕೊಟ್ಟರು ಅಂತ. ಖಂಡಿತ ಶಾಂತಿಯಿಂದ ಕೊಟ್ಟಿದ್ದಲ್ಲ. ಶಾಂತಿಯಿಂದ ಕೊಟ್ಟರೆ ಎಷ್ಟೊಂದು ಜನ ರಕ್ತಪಾತ, ಸಾವು ನೋವುಗಳಾಗಿದೆ. ಆ ಆಮೇಲೆ ಆ ನಮ್ಮ ಏನು ಇದರಿಂದ ನೋಡಿ ಅಂತ ಹೇಳಿ, ಅಥವಾ ಯಾರೋ ಒಬ್ಬ ಒಬ್ಬ ವ್ಯಕ್ತಿಯನ್ನ ನೋಡಿ ಅಂತ ಹೇಳಿ ಹಾಗೆಲ್ಲ ಆಗಿದ್ದಲ್ಲ. ಅವರಿಗೆ ರೋಸಿ ಹೋಗಿತ್ತು, ಸಾಕೋ ಸಾಕಾಗಿತ್ತೆ. ಇವರೆಲ್ಲ ಇದು ಮಾಡಿ 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 ಸಾಕಾಗಿ ಅವರಿಗೆ ಲಾಸ್ಟಿಗೆ ಅವ್ರ ದೇಶದಲ್ಲಿ ಅವಾಗ ಆಲ್ರೆಡಿ 1ನೇ ಮಹಾಯುದ್ಧ, 2ನೇ ಮಹಾಯುದ್ಧವನ್ನು ನಡೆದು ಅವರಿಗೆ ಅವ್ರ ದೇಶ ನೋಡ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿತ್ತು. ಅಂತರಲ್ಲಿ ಭಾರತದ ಮತ್ತೆ ಇವ್ರ ಜೊತೆ ಸಂಘರ್ಷಕ್ಕಿಳಿದ್ರೆ ನಾವು ನಮ್ಮ ದೇಶದ ನೆಲೆಯನ್ನು ಕಳ್ಕೊಳ್ಬೇಕಾಗ್ತದೆ ಅನ್ನುವ ಸ್ಥಿತಿ ಅವರಿಗೆ ತಲುಪಿದಾಗ ಏನ್ ಮಾಡಿದ್ರು. ಆಮೇಲೆ ತುಂಬಾ ಎಕ್ಸ್ಪೆಂಡಿಚರ್ ಆಗಿತ್ತು 2ನೇ ಮಹಾಯುದ್ಧದಿಂದ. ಎಕಾನಮಿಕಲ್ ಡಿಪ್ರೆಷನ್ ಇದಾಗಿತ್ತು. ಅದೆಲ್ಲ ಮ್ಯಾನೇಜ್ ಮಾಡಕ್ ಆಗೋಲ್ಲ ಇಷ್ಟು ದೊಡ್ಡ ದೇಶವನ್ನ ಅಂತ ಹೇಳಿ ಕೊನೆಗೆ. ಆಮೇಲೆ ಏನು ಇರ್ಲಿಲ್ಲ, ಎಲ್ಲ ದೋಚೆ ಆಗಿತ್ತು. ಏನೇನೆಲ್ಲ ದೋಚಿ ಬಂದಿತ್ತು, ಸಂಪತ್ತು ಎಲ್ಲ ದೋಚೆ ಆಗಿತ್ತು. ಜನಸಂಖ್ಯೆನೂ ಅವಾಗ 25 ಕೋಟಿನ ಏನೋ ಇತ್ತು ಅಷ್ಟೇ. ಇವಾಗಿದೆ 145 ಕೋಟಿ. ಆದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ದೇಶದಲ್ಲಿ ಇದ್ದಿದ್ದು 30 ಕೋಟಿ, 25 30 ಕೋಟಿ ಅಷ್ಟೇ ಜನಸಂಖ್ಯೆ ಇದೆ. ಹಂಗಾಗಿ ಆ ನೋಡಿ, ಎಂತ ದೊಡ್ಡ ಬದಲಾವಣೆ. 145 ಕೋಟಿಗೆ ಬಂದಿದೀವಿ. ಭಾರತ ಅಂದ್ರೆ ಏನು ಅಂತ ತೋರಿಸಿದ್ದಾರೆ. ಹಂಗೆ ಆ ಹಾಗೆಲ್ಲ ಇರ್ತದೆ ಮೇಡಮ್. ನಾವು ಅದಕ್ಕೆ ಹೇಳೋದು, ನಾವು ಏನ್ ಮಾಡ್ಬಿಡ್ತೀವಿ, ದುರಾಸೆಗೆ ಬೀಳ್ತೀವಿ, ರಿಸಲ್ಟ್ ಹಿಂದೆ ಬೀಳ್ತೀವಿ, ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ. ಅದೇ ನಾವು ಮಾಡುವ ತಪ್ಪುಗಳು. ಸುಮ್ಮನೆ ನಾವು ಮಾಡ್ತಾ ಮಾಡ್ತಾ ನೋಡಿ, ರಮಣ ಮಹರ್ಷಿಗಳು 12 ವರ್ಷ ಸುಮ್ಮನೆ ಕೂತಿದ್ರು, ಮೌನ, ಸುಮ್ಮನೆ ಕೂರೋದಪ್ಪ. ಯಾರು ಏನ್ ಕೇಳಿದ್ರು ಜಾಸ್ತಿ ಅಂದ್ರೆ ಅವ್ರು ಮಾತಾಡಿದೇನು, ಯಾರು ನೀನು, ಯಾರು ನೀನು ಅಂತ, ನೀನ್ ಯಾರು ಅಂತ ತಿಳ್ಕೊ, ನೀನ್ ಯಾರು ಅಂತ ತಿಳ್ಕೊ, ಅಷ್ಟೇ ಅವ್ರ ಮಾತಾಡಿದ್ರು. 12 ವರ್ಷ ಬರೀ ಮೌನ. ಆ ಮೌನದಿಂದಲೇ, 12 ವರ್ಷ ಮೌನ ಸಾಧನೆಯಿಂದಲೇ ಅವರು ಆ ಸ್ಥಿತಿಯನ್ನು ತನ್ನ ದೇಹದ ಮೇಲಿನ ಅರಿವೂ ಇಲ್ಲದೆ, ಅವರ ದೇಹ ಅಲ್ಲಿ ಆ ಏನು ಅವರ ಒಂದು ಗುಹೆ ಒಳಗೆ ಕೂತ್ಕೊಂತ ಇದ್ರು.
ಧ್ಯಾನ ಮಾಡ್ಲಿಕ್ಕೆ. ಬರೀ ಬಟ್ಟೆ ಎಲ್ಲ ಏನಿಲ್ಲ. ಅವಾಗ ಈ ಕೆಲವೊಂದು ರಾತ್ರಿ ಎಲ್ಲ ಕೂತ್ರೆ ಏನಾಗ್ತದೆ, ಈ ಇಲಿಗಳು ಬಂದು, ಆಮೇಲೆ ಕಾಕ್ರೋಚ್ ಅಂತೀವಲ್ಲ, ಅವೆಲ್ಲ ಬಂದು ಕಚ್ಚಿ ಕಚ್ಚಿ ಗಾಯ ಮಾಡ್ತಾ ಇದ್ವು ಅಂತ. ಆದ್ರೂ ಪರಿಜ್ಞಾನವೂ ಇಲ್ಲದೆ ಅವ್ರು ಕೂತ್ಕೊಂತ ಇದ್ರು. ಅದನ್ನ ಹಾಗೆ ಬಿಟ್ಟಾಗ ಏನಾಗ್ತಾ ಇತ್ತು, ಅವು ಆ ಎಲ್ಲಾ ನೊಣಗಳು ಅದು ಇದು ಕೂತು ಅದೆಲ್ಲ ಹುಳ ಆಗಿಬಿಡ್ತಿದ್ವು. ಹುಳ ಆಗಿ ಅಂದ್ರೆ ನೋಡಿ, ದೇಹದಲ್ಲಿ ಹುಳ ಆದ್ರೂ ಕೂಡ ಆ ಆ ವ್ಯಕ್ತಿಗೆ ಅದರ ಅರಿವಿಲ್ಲ. ಅಂದ್ರೆ ಅಷ್ಟು ಲೀನರ್ ಆಗಿದ್ದಾರೆ. ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ, ಸುಮ್ಮನೆ ಧ್ಯಾನ, ಸುಮ್ಮನೆ ಕೂತ್ಕೊಂಡು ಮೌನ. ಮೌನ ಅಂತಂದ್ರೆ ಯಾರ ಹತ್ರನೂ ಮಾತಾಡಿಲ್ಲ, ಬರೀ ಮೌನ ಧ್ಯಾನ, ಅರುಣಾಚಲಂ. ಹಾಗೆ ಮೌನಕ್ಕೂ, ಮೌನ ಅಂತಂದ್ರೆ ಮಾತಾಡೋದು ಅಂದ್ರೆ ನಮ್ಮ ಎನರ್ಜಿ ಲಾಸ್ ಅಂತ ಅರ್ಥ. ಮೌನ ಅಂತಂದ್ರೆ ನಮ್ಮ ಎನರ್ಜಿ ಸ್ಟೋರೇಜ್ ಅಂತ. ನೀವೆಷ್ಟು ಮೌನವಾಗಿರ್ತೀರಿ ಅಷ್ಟು ಎನರ್ಜಿ ಇರ್ತದೆ. ಮಾತಾಡೋದು ವಟ 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 ಮಾತಾಡೋದು, ಅದು ಹೇಳಿದನು ಇಪ್ಪ ಸರಿ, ಎನರ್ಜಿ ಎಲ್ಲ ಲಾಸ್ ಮಾಡ್ಕೊಳ್ಳೋದು. ಹಂಗಾಗಬಾರ್ದು. ಮಾತಾಡದೇ ಇರ್ಲಿಕ್ಕೆ ಆಗೋಲ್ಲ. ಏನ್ ಮಾತಾಡ್ಬೇಕು ಅಷ್ಟು ಎರಡೇ ಮೂರು ಮಾತು ಹೇಳಿದ್ರು ಹೌದಪ್ಪ ಮಾತಾಡಿದ್ದು ಅನ್ನೋ ಹಾಗಿರ್ಬೇಕು. ಅಂದ್ರೆ ತುಂಬಾ ಕ್ವಾಲಿಟಿ ಇರಬೇಕು ಮಾತಿನಲ್ಲಿ, ತುಂಬಾ ಲಿಮಿಟ್ ಆಗಿ ಮಾತಾಡಬೇಕು. ಎಲ್ಲಿ ಅಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಮಾತಾಡಬೇಕು. ಅದೇ ನಿಜವಾದ ಮೌನ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದು ನಿಜವಾದ ಮೌನ ಅಲ್ಲ. ಎಲ್ಲಿ ಎಷ್ಟು ಅನಿವಾರ್ಯತೆ ಅವಶ್ಯಕತೆ ಇದೆಯೋ ಅಲ್ಲಿ ಅಷ್ಟು ಮಾತ್ರ ಮಾತಾಡಿ, ಉಳಿದ ಸಮಯದಲ್ಲಿ ನಾವು ಶಾಂತತೆಯನ್ನ ಕಾಪಾಡಿಕೊಳ್ಳೋದೇ ಏನಿದೆ ಅದು ನಿಜವಾದ ಮೌನ. ಹಾಗಾಗಿ ಮೌನ ಅನ್ನೋದು ಎಲ್ಲವೂ ಎಲ್ಲಾ ಕಾಲದಲ್ಲೂ ನಾವು ಅನುಸರಿಸಬೇಕಾದ ಒಂದು ಮಾರ್ಗ. ಹಾ, ಶೈಲಜಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಹಾ. ಅದೇ ನೀವು ಇವತ್ತು ಹೇಳಿದ್ರಲ್ಲ ಎಲ್ಲ ವೃತ್ತಿನ ಸತ್ಸಂಗದಲ್ಲಿ ಬಂದದ್ದನ್ನು ಹ್ಮ್. ನನಗೆ ಅದೇ ಅನ್ಸಿದ್ದು, ನನ್ನ ಮನಸ್ಸಿಗೆ ಬಂದದ್ದನ್ನು ಹೇಳುವಂತ ಅನ್ಸಿತ್ತು. ಹ್ಮ್. ಇವರು ಶಂಕರಾಚಾರ್ಯರು ಅನೇಕ ಸ್ತೋತ್ರಗಳನ್ನು ಬರೆದ್ರು. ಪ್ರಾರಂಭದ ಹಂತದಲ್ಲಿ ಅದನ್ನೆಲ್ಲ ಹ್ಮ್. ಮಾಡಬೇಕು ಅಂತ ಹೇಳಿಕೊಂಡು, ಆಮೇಲೆ ಶಿವಾನಂದ ಲಹರಿ, ಸೌಂದರ್ಯ ಲಹರಿ, ಆಮೇಲೆ ಪಂಚಾಯತನ ಪೂಜೆಯನ್ನು ಮಾಡಿದ್ರು. ಹಾಗೆ ಇದು ಎಲ್ಲವನ್ನು ಶಿಷ್ಯ ವರ್ಗಕ್ಕೆ ಕೊಟ್ರು. ಕೊನೆಗೆ ವಿವೇಕ ಚೂಡಾಮಣಿಯನ್ನು ಕೊಟ್ರು. ವಿವೇಕ ಚೂಡಾಮಣಿಯ ಪ್ರಾರಂಭದಿಂದಲೇ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ನೀನು ಯಜ್ಞಯಾಗಗಳನ್ನು ಮಾಡು, ಪೂಜೆಗಳನ್ನು ಮಾಡು, ಭಜನೆ ಮಾಡು, ಏನೇ ಮಾಡು, ನೀನು ಜೀವ ಬ್ರಹ್ಮರ ಐಕ್ಯವನ್ನು ನೀನು ಅನುಭವಿಸದಿದ್ರೆ 100 ಬ್ರಹ್ಮರು ಪ್ರಲಯ ಆದ್ರೂ ಕೂಡ ನಿನಗೆ ಮುಕ್ತಿ ಇಲ್ಲ. ಮತ್ತೆ ಕೊನೆಗೆ ಎಲ್ಲವನ್ನು ಹೇಳ್ತಾರೆ. ಹೇಳಿ ಸಮಾಧಿ ಸ್ಥಿತಿಯನ್ನು ಹೇಳ್ತಾರೆ. ಕೊನೆಗೆ ಸಮಾಧಿ ಸ್ಥಿತಿಯಲ್ಲಿ ಆ ನಿರ್ವಿಕಲ್ಪ ಸಮಾಧಿ ಆದಾಗ ಏನಾಗ್ತದೆ, ಆವಾಗ ಅಲ್ಲಿ ಆ ಬ್ರಹ್ಮ ಭಾವ ನಿನ್ನಲ್ಲಿ ಬರ್ತದೆ. ನೀನು ಬ್ರಹ್ಮ ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಅಂತ ಹೇಳದನ್ನು ನೀನು ಅನುಭವಿಸ್ದೆ ಅಂತ ಹೇಳುತ್ತಾರೆ ಅಲ್ಲಿ. ಹಾಗೆ ಅದೇ ಮುಕ್ತ ಸ್ಥಿತಿ ಅಂದ್ರೆ ಅದು. ಅಲ್ಲಿಂದ ಮತ್ತೆ ನಿನಗೆ ಜನ್ಮ ಮರಣದ ಚಕ್ರ ಇಲ್ಲ ಅಂತೇಳಿ ಹೇಳ್ತಾರೆ. ಹಾಗೆ ಅದ ಹಂತಗಳನ್ನು ನೀವು ಹೇಳಿದ್ರಲ್ಲ, ಆವಾಗ ಈಗ ಆಯ್ತು. ಹಾಗೆಂದ್ರೆ ಈ ಗುರು ರೂಪದಲ್ಲಿ ಬಂದವರೆಲ್ಲ ಹೀಗೆ ಎಲ್ಲವನ್ನು ಕೊಡ್ತಾರೆ. ಕೊನೆಗೆ ಧ್ಯಾನ ಸಾಧನೆಯಲ್ಲೇ ಸಮಾಧಿಯನ್ನು ಹೊಂದಿ ಆ ಬ್ರಹ್ಮ ಭಾವವನ್ನು ಪಡೆ ಅಂತ ಹೇಳ್ತಾರೆ. ಹಾಗೆ ಹೇಳೋಣ. ಕರೆಕ್ಟ್ ಮೇಡಮ್. ನಾವು ಅದನ್ನೇ ಹೇಳುದು. ಇವತ್ತು ರಾಘವೇಂದ್ರ ಸ್ವಾಮಿಗಳು ಎಲ್ಲ ಮಂತ್ರ ಸ್ತೋತ್ರಗಳನ್ನು ಬರೆದಿಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಆ ಹೌದು. ಸ್ಥಿತಿಯನ್ನ ತಲುಪಿದ್ದು ಮಂತ್ರ ಸ್ತೋತ್ರ ಹೇಳಿ ಅಲ್ಲ, ತಪಸ್ಸು ಮಾಡಿ ಧ್ಯಾನ ಸಾಧನೆ. ಅಲ್ಲಿ ಬಿಜ್ಜಾಲೆ ಅಂತ ಹೇಳಿ ಒಂದು ಗ್ರಾಮ ಬರ್ತದೆ, ತುಂಗಾ ನದಿ ತೀರದಲ್ಲಿ ಇದೆ. ಅವರು ತಪಸ್ಸು ಮಾಡಿದಂತಹ ಜಾಗ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿ ಸಿದ್ಧಿಯನ್ನ ಪಡೆದಂತ ಅಲ್ಲಿ 12 ವರ್ಷ 12 ವರ್ಷ ನಿರಂತರ ಹಗಲು ರಾತ್ರಿ ಅಲ್ಲಿ ಒಂದು ಗುಹೆ ಇದೆ, ಅಲ್ಲಿ ಹೋಗಿ ಕುತ್ಕೊಂಡ್ಬಿಡು. ತುಂಗಭದ್ರಾ ನದಿ ತೀರದಲ್ಲಿ ಇಲ್ಲ, ಅಲ್ಲಿ ಒಂದು ಜಾಗ ಇದೆ. ಅವರು ತಪಸ್ಸು ಮಾಡಿ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡೋದು. ಅಪ್ಪಣ್ಣ ಅಂತ ಹೇಳಿ ಅವರು ಈಗ ರಾಘವೇಂದ್ರ ಬೋಧ ಇದು ಬರ್ತದಲ್ವಾ, ರಾಘವೇಂದ್ರ ಸ್ತೋತ್ರವನ್ನ ರಚನೆ ಮಾಡಿದಂಥವ್ರು. ಅವರು ಅವರ ಸೇವೆ ಮಾಡೋದು, ಬರೀ ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ನೋಡ್ಕೊಳ್ಳೋದು. ಇವರು ಸಾಧನೆ ಮಾಡೋದು. ಕೊನೆಗೆ ಆ ಸಾಧನೆ ಮಾಡಿ 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 ಅವರಲ್ಲಿ ನೋಡಿ, ಲಾಸ್ಟಿಗೆ ಪರಮಾತ್ಮನೇ ಅವರಲ್ಲಿ ಒಂದು ಏನು ಲೀನ ಆಗೋ ಸ್ಥಿತಿ ಇವತ್ತಿಗೂ ಎಲ್ಲರೂ ತಿಳ್ಕೊಂಡಿದ್ದಾರೆ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಎಲ್ಲವನ್ನ ಮಾಡಿಸ್ತಾ ಇರೋದು. ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿಗಳು ಮಾಡಿಸ್ತಾ ಇರೋದ್ರಲ್ಲಿ ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ಧ್ಯಾನದಲ್ಲಿ ಕೂತಿದ್ದಾರೆ ಅವರು.
ಅವ್ರ ಪಾಡಿಗೆ ಅವರು ಧ್ಯಾನ ಸಾಧನೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅಲ್ಲಿ ನಡೀತಾ ಇರುವುದು ಪರಮಾತ್ಮ ಭಗವಂತ ನರಸಿಂಹದೇವರು, ವೇದವ್ಯಾಸರು, ಮತ್ತೆ ಕೃಷ್ಣ ಅಲ್ಲಿ ನಿಂತು, ಅಂದ್ರೆ ಯಾರೋ ರಾಮ, ಮೂಲ ರಾಮ, ಆ ರಾಮದೇವರು ಬಂದು ನಿಂತು ಅಷ್ಟೆಲ್ಲ ಪವಾಡ ಮಾಡ್ತಾ ಇರೋದು, ಅಷ್ಟೆಲ್ಲ ಯಾರಿಗೆ ಬೇಕಾಗಿದ್ದನ್ನ ಕರುಣಿಸ್ತಾ ಇರೋದು ಯಾರ ಮೂಲಕ ಅಂದ್ರೆ ರಾಘವೇಂದ್ರ ಅನ್ನುವ ಹೆಸರಿನಿಂದ. ಹಾಗಾಗಿಯೇ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡ್ತಾರೆ. ಆರಾಧನೆಯಲ್ಲಿ ಎಲ್ಲರೂ ಹೋಗ್ತಾರೆ. ಯಾಕೆಂದ್ರೆ ನಿಜವಾಗಲೂ ರಾಘವೇಂದ್ರ ಸ್ವಾಮಿಗಳು ಎದ್ದು ನಿಂತು ಎಲ್ಲರನ್ನ ನೋಡುವುದು ಆ 3 ದಿನ ಆರಾಧನೆಯಲ್ಲಿ. ಆ ಉಳಿದ ದಿನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಭಕ್ತ ಜನರನ್ನ ನೋಡ್ಲಿಕ್ಕಿರೋಲ್ಲ, ಅಲ್ಲಿ ಯಾರನ್ನೂ ಅವರು ಗಮನಿಸೋಲ್ಲ. ಅವ್ರು ಏನಿದ್ರು ಅವರ ಸಾಧನೆಯಲ್ಲಿ ಇರ್ತಾರೆ ಕೆಳಗಡೆ, ಅವ್ರ ಪಾಡಿಗೆ ಅವರ ಸಾಧನೆ ಮಾಡ್ತಾ ಇರ್ತಾರೆ. ಅಷ್ಟೆಲ್ಲಾ ನಡೀತಾ ಇರುವುದು ಕೇವಲ ಅವರ ಹೆಸರಿನಲ್ಲಿ. ಅಲ್ಲಿ ಇಟ್ಟಿದ್ದಾರೆ ಎಷ್ಟು 108 ಎಷ್ಟು ಸಾಲಿಗ್ರಾಮ ಶಿಲೆಗಳನ್ನ ಹಾಕಿದ್ದಾರೆ. 1008 ಸಾಲಿಗ್ರಾಮ. ಇಡೀ ವೃಂದಾವನದಲ್ಲಿ ಏನಿದೆ ಅಂದ್ರೆ ಸಾಲಿಗ್ರಾಮ ಶಿಲೆಗಳಿದ್ದಾವೆ 1008. 108 ಸಾಲಿಗ್ರಾಮ ಶಿಲೆ ಇದ್ರೆ ಅದು ಒಂದು ಪುಣ್ಯಕ್ಷೇತ್ರಕ್ಕೆ ಸಮಾನತೆ. 108 ನಿಮ್ಮ ಮನೆಯಲ್ಲಿ ಒಂದು ವೇಳೆ ನೀವು ಸಾಲಿಗ್ರಾಮ 108 ಸಾಲಿಗ್ರಾಮ ಇಟ್ಟುಕೊಂಡ್ರೆ ಒಂದು ಮಹಾಪುಣ್ಯಕ್ಷೇತ್ರದ ಇದ್ದ ಹಾಗೆ ನಿಮ್ಮ ಮನೆ. ಹಾಗೆ ಅದರಲ್ಲಿ 1008 ಇಟ್ಟಿದ್ದಾರೆ. ಆ 1008 ಏನನ್ನ ತೋರಿಸ್ತದೆ ಅಂದ್ರೆ ಇಡೀ ಭೂಮಿಯಲ್ಲಿ ಇರುವಂತಹ ಎಲ್ಲ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ಆಮೇಲೆ ತೀರ್ಥಗಳು ಅಂದ್ರೆ ಏನು ನದಿ, ಆ ಪುಣ್ಯ ಏನಿದೆ ಅದೆಲ್ಲ ಬರೀ ಮಂತ್ರಾಲಯಕ್ಕೆ ಹೋದ್ರೆ ಸಿಗ್ತದೆ. ಅಷ್ಟು ಶಕ್ತಿ ಆ ಮಂತ್ರಾಲಯದಲ್ಲಿ ಇದೆ. ಅದಕ್ಕೆ ಬರ್ಲಿಕ್ಕೆ ಕಾರಣ ಏನಂದ್ರೆ ಅಲ್ಲಿ ಸಾಲಿಗ್ರಾಮವನ್ನು ಇಟ್ಟು, ಮತ್ತೆ ಅದಕ್ಕೋಸ್ಕರ ಅಲ್ಲಿ ಪರಮಾತ್ಮ ಮತ್ತೆ ಮುಖ್ಯ ಪ್ರಾಣದೇವರು ಅಂದ್ರೆ ಹನುಮಂತ ಎಲ್ಲರೂ ಅಲ್ಲಿ ಸ್ಥಿತ ಇದ್ದಾರೆ. ಹಾಗಾಗಿ ಹೆಸರು ಮಾತ್ರ ರಾಘವೇಂದ್ರ ಸ್ವಾಮಿಗಳು, ಅಲ್ಲಿ ನಿಜವಾಗ್ಲೂ ಇದ್ದಿದ್ದ ರಾಘವೇಂದ್ರ ಸ್ವಾಮಿಗಳಿಂದ ನಡೀತಾ ಇರೋದಿಲ್ಲ. ಅವರು ಯಾವಾಗಲೂ ಧ್ಯಾನ ಸ್ಥಿತಿಯಲ್ಲಿ ಅವರು ಸಾಧನೆ ಮಾಡ್ಕೊಂತ ಇದ್ದಾರೆ ಅವ್ರ ಪಾಡಿಗೆ ಅವರು. ಆದ್ರೆ ಆ ಹಾಗೆ ಆದ್ರೆ ಉಳಿದವ್ರು ಯಾರು ಹೋಗಿ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಲ್ಲ. ಎಲ್ಲರೂ ಪ್ರದಕ್ಷಿಣೆ ಹಾಕೋದು, ದಾಗ ಹೊಡೆಯೋದು, ಆ ಆ, ಇದು ಮಾಡೋದು ಮಾಡ್ತಾನೆ ಇದ್ದಾರೆ. ಹ್ಮ್. ಹೌದು, ಅವರ ಸಾಧನೆಯಿಂದ. ರಾಘವೇಂದ್ರ ಸ್ವಾಮಿಗಳು ಕೂಡ ಹೇಳಿದ ಉದ್ದೇಶವೂ ಅದೇ. ಈ ರೂಪದಲ್ಲಿ ಆಸೆ ಬುರುಕತನದಿಂದ ಇದ್ದಾರೆ ಜನ, ಅಟ್ಲೀಸ್ಟ್ ಅವರಿಗೆ ಆ ಆಸೆ ತೋರಿಸಿ ಆಸೆಗಳು ಪಟ್ಟಿದ್ದನ್ನ ಕೊಟ್ಟಾದರೂ ಸರಿ ಅವರನ್ನ ಈ ಮಾರ್ಗಕ್ಕೆ ಕರ್ಕೊಂಡು ಬರಬೇಕು. ನಾನು ಮಾಡಿದ ಹಾಗೆ ನನ್ನ ಸಾಧನೆ ಹಾಗೆ ಅವರನ್ನು ಮೋಕ್ಷ ಕರ್ಕೊಂಡು ಹೋಗಬೇಕು ಅನ್ನುವುದೇ ಅವರ ಒಂದು ಅಭಿಲಾಷೆ. ಆದರೆ ಜನ ಇನ್ನೂ ಪರಿಪೂರ್ಣವಾಗಿ ಅವರ ನಿಜವಾದ ಆಶೆಯನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅನ್ನುವುದು ನನ್ನ ಒಂದು ಅನುಭವ. ಹೌದು, ಅದೇ ಆ ಸ್ಥಿತಿಗೆ ತಲುಪಿದ್ಮೇಲೆ ಹ್ಮ್. ಮತ್ತೆ ನಾವಲ್ಲಿ ಈ ಕಡೆ ಬರುದಿಲ್ಲ ಅಂತ ಹೇಳ್ತಾರೆ. ಹಾ ಮತ್ ನಮಗೆ ಬೇಕಾಗುದಿಲ್ಲ ಅಂತ, ಈ ಬರುವ ಮನಸ್ಸು ಯಾಕೆ ಬರ್ತದೆ ನಮಗೆ ಅಂತ. ಅದಕ್ಕೆ ತಲುಪಬೇಕಿದ್ರೆ ನಾವು ಎಲ್ಲವನ್ನು ಬಿಡಬೇಕು, ಅಹಂಕಾರ ತ್ಯಾಗ ಮಾಡಬೇಕು. ಅಹಂಕಾರ ಅಂತ ಹೇಳಿದ್ರೆ ನಾನು ಈ ಶರೀರ ಭಾವನೆಯಲ್ಲಿರ್ತೇವಲ್ಲ, ಶರೀರದಲ್ಲಿ ಆತ್ಮನನ್ನು ನೋಡ್ತೇವಲ್ಲ, ಅದನ್ನು ತ್ಯಾಗ ಮಾಡಬೇಕು. ವಾಸನಾತ್ರಯಗಳ ತ್ಯಾಗ ಮಾಡಬೇಕು. ಈ ಪಂಚಕೋಶಗಳಿಂದ ಒಳಗೆ ಇರುವಂತಹ ಒಂದು ಆ ಎಂತ ಪರಮಾತ್ಮ ಇದೆಯಲ್ಲ, ಅದ್ರಲ್ಲೇ ನಾನು ಬ್ರಹ್ಮವನ್ನು ಕಾಣಬೇಕು ಅಂತ ಹೇಳ್ತಾರೆ. ಇಲ್ಲಿ ಒಬ್ಬರು ಮೇಡಮ್ ಮೆಸೇಜ್ ಮಾಡಿದ್ದಾರೆ. ಅವರಿಗೆ ನನ್ನ ನೋಡಿದ್ರೆ ನನ್ನ ಹಿಂದೆ ಹೆಡೆ ಕಾಣಿಸ್ತಾ ಇದೆ ಅಂತೆ, ಹಾವಿನ ಹೆಡೆ. ಆ, ಹ್ಮ್. ಅದು ಏನನ್ನ ಸೂಚಿಸ್ತದೆ ಅಂದ್ರೆ ಪ್ರತಿಯೊಬ್ಬ ಎನ್ಲೈಟನ್ಮೆಂಟ್ ಮಾಸ್ಟರ್ ಏನಿರ್ತಾರೆ ಅವರ ಹಿಂದೆ ಹಾವಿನ ಹೆಡೆ ಇರ್ತದೆ. ಅದರ ಪ್ರತೀಕವಾಗಿನೇ ಈಗ ನಾರಾಯಣ, ಅವನ ಹಿಂದೆ ಶೇಷನ ಹೆಡೆ ಇರ್ತದೆ. ಅಥವಾ ಇವತ್ತು ನೀವು ಜೈನ ತೀರ್ಥಂಕರರನ್ನ ನೋಡಿ, ಅವರ ಹಿಂದೆ ಹೆಡೆಗಳಿರ್ತದೆ, ಹಾವಿನ ಹೆಡೆ. ಅದರ ಅರ್ಥ ಏನು ಅಂದ್ರೆ ಅವರ ಕುಂಡಲಿನಿ ಜಾಗೃತಿಯಾಗಿ ಅವರು ಎನ್ಲೈಟನ್ಮೆಂಟ್ ಸ್ಥಿತಿಯಲ್ಲಿದ್ದಾರೆ ಅಂತ ಅರ್ಥ. ಮೋಕ್ಷ ಜೀವಿಗಳು ಅದನ್ನ ಅದು ಸೂಚಿಸ್ತದೆ. ಅದನ್ನ ಯಾರಿಗೆ ದಿವ್ಯ ಚಕ್ಷು ಇರ್ತದೆ ಅಥವಾ ಧ್ಯಾನದಲ್ಲಿ ಆ ಯಾರು ವಿಷನ್ ನೋಡುವಂತ ಸಾಮರ್ಥ್ಯ ಇರ್ತದೆ ಅವರಿಗೆ ಅದು ಕಾಣಿಸ್ತದೆ. ಆಲ್ ಟೈಮ್ ಅದು ಓಪನ್ ಇರ್ತದೆ. ಅಂದ್ರೆ ಹೆಡೆ ಹಿಂದೆ ಹೀಗೆ, ಅದರ ಅರ್ಥ ಅದು ನಮ್ಮ ಕುಂಡಲಿನಿ ಏನಿರ್ತದೆ ಅದು ಹೀಗೆ ಬಂದು ಹೆಡೆ ಎತ್ತಿ ನಿಂತಿರ್ತದೆ. ಅದು ಧ್ಯಾನದಲ್ಲಿ ಕೆಲವರಿಗೆ ಕಾಣಿಸ್ತದೆ, ಮತ್ತೆ ಯಾರಿಗೆ ತರಡೆ ಇರ್ತದೆ ಅವರಿಗೆ ಗೊತ್ತಾಗ್ತದೆ. ಹಾಗಾಗಿ ಅದು ನಮಗೆ ಮಾತ್ರ ಅಂತಲ್ಲ, ಯಾರು ಎಲ್ಲ ಆ ಸ್ಥಿತಿಯನ್ನ ತಲುಪಿದ್ದಾರೆ ಅದೆಲ್ಲ ಸಿಂಬಾಲಿಕ್ ಆಗಿರುವುದು ಅದೇ. ಅಂದ್ರೆ ಅವರ ಕುಂಡಲಿನಿ ಜಾಗೃತ ಆಗಿ ಆ ಸ್ಥಿತಿಯಲ್ಲಿದೆ. ಮತ್ತೆ ಆಮೇಲೆ ಪ್ರತಿಯೊಬ್ಬ ಎನ್ಲೈಟೆಡ್ ಮಾಸ್ಟರ್ ಅವರಿಗೆ ಅದು ಕಾಣಿಸ್ತದೆ. ಅದರ ಸಿಂಬಲ್ ಆಗಿ ಎಲ್ಲ ಜೈನ ಮುನಿಗಳು ಎಲ್ಲರೂ ನೋಡಿ ಅವ್ರ ಹಿಂದೆ ಹಾವಿರ್ತದೆ. ಆಮೇಲೆ ಕೆಲ ಆಮೇಲೆ ಪ್ರತಿಯೊಬ್ಬ ದೇವತೆಯ ಜೊತೆಗೂ ಒಂದು ಹಾವಿರ್ತದೆ, ನೀವು ಗಮನಿಸಿರ್ಬೋದು. ಅಥವಾ ಅವರ ಹಿಂದೆ ಆಮೇಲೆ ತುಂಬಾ ತಪಸ್ಸು ಮಾಡಿದವರು, ಈ ಸಿದ್ಧಲಿಂಗೇಶ್ವರ, ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಬರ್ತಾರೆ. ಆಮೇಲೆ
ಆ, ಶ್ರೀಧರ ಸ್ವಾಮಿಗಳು, ಆಮೇಲೆ ಇವರು ಬರ್ತಾರೆ, ಯಾರು ಆ, ಹ್ಮ್, ಯಾರು ಇನ್ನು ಕೆಲವರು ಸಾಧಕರು ಬರ್ತಾರಲ್ವ, ಅಂದ್ರೆ ತುಂಬಾ ಸಾಧನೆ, ಯೋಗ ಸಾಧನೆ ಮಾಡಿದಂಥವ್ರು ನೋಡಿ, ಅವ್ರ ಜೊತೆಗೆ ಒಂದು ಹಾವು ಬಂದ ಅನಿಸ್ತದೆ. ಅವ್ರು ಇರೋ ಕ್ಷೇತ್ರದಲ್ಲಿ ಒಂದು ನಾಗ ಬಂದ ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಸಿಂಬಾಲಿಕ್ ಆಗಿ ಅವರಲ್ಲಿ ಆ ನಾಗಶಕ್ತಿ, ಸರ್ಪಶಕ್ತಿ ಎಲ್ಲರಲ್ಲೂ ಇರ್ತದೆ. ಆ ಸರ್ಪಶಕ್ತಿ ಜಾಗೃತ ಆಗಿದೆ ಅಂತಂದ್ರೆ ಅವರಲ್ಲಿ ಎನ್ಲೈಟನ್ಮೆಂಟ್ ಮಾಸ್ಟರ್ ಆಗಿದ್ದಾರೆ ಅಂತ ಹೇಳಿ. ವೆರಿ ಗುಡ್, ಒಳ್ಳೆ ಇದು. ಸೇಮ್ ಟೈಮ್. ಓಕೆ ಮಾಸ್ಟರ್, ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಅನಿತಾ ಮಾಸ್ಟರ್ ಮಾತಾಡಿ. ಅನ್ಮ್ಯೂಟ್ ಮಾಡಿ. ಹಾ, ನಮಸ್ತೆ ಸರ್. ನಮಸ್ತೆ ಎಲ್ಲ ಮೇಡಮ್. ಆತ್ಮ ಬಂಧುಗಳು ಕೂಡ ಆತ್ಮಪೂರ್ವಕವಾದ ನಮಸ್ಕಾರಗಳು. ಹಾ ಮೇಡಮ್, ಹೇಳಿ. ಮೊನ್ನೆ ದಿನ 8ನೇ ತಾರೀಕು ನಮ್ಮ ಪಿರಾಮಿಡ್ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಗ್ರ್ಯಾಂಡ್ ಮಾಸ್ಟರ್ ಅಂದರೆ ಅರುಣ್ ಕುಮಾರ್ ಸರ್ ಅವರು ಆಗಮಿಸಿದರು. ನಿಜಕ್ಕೂ ಅವರು ಸರ್ ಬಂದಿದ್ದಾರೆ ಅಂದರೆ ನೀವೆಲ್ಲ ಧ್ಯಾನಿಗಳು ಬಂದಿದ್ದೀರಾ ಅಂತಲೇ ಅರ್ಥ. ಯಾಕಂದರೆ ಯಜ್ಞ ಇತ್ತು, ಹಾಗಾಗಿ ಬಂದಿದ್ರಿ. ಸಮಯ ತುಂಬ ಹತ್ತಿರ ಇತ್ತಲ್ಲ, ಹಾಗಾಗಿ ಯಾರೂ ಬಂದಿಲ್ಲ ಅಂತ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನಮ್ಮ ಸರ್ರೇ ಗುರುಗಳೇ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ನಿಜಕ್ಕೂ ಬಹಳ ಖುಷಿ ತಂದುಕೊಡ್ತು. ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮೂಡಿ ಬಂತು ಅಂದರೆ ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬಂತು. ಎಷ್ಟು ಅದು ಉತ್ತಮ ಕಾರ್ಯಕ್ರಮವಾಗಿತ್ತು ಅಂದರೆ ಪ್ರಕೃತಿ ಮಾತೆ ಕೂಡ ಸಹಕಾರ ನೀಡಿದ್ಲು. ಸರ್ ಬಂದ ತಕ್ಷಣ ನನಗೆ ಬಹಳ ಖುಷಿ ಆಯಿತು. ಏನಂದರೆ ಪೂಜೆ ಕೂತ್ಕೊಂಡಾಗ ನನಗೆ ಆ ಕ್ಷಣಕ್ಕೆ, ಆ ಸಂಭ್ರಮದಲ್ಲಿ ನನಗೆ ಕಣ್ಣೀರು ಬಂದಿತ್ತು. ಆ ಕ್ಷಣ ನನ್ನ ತಂದೆ ನೆನಪಾದ್ರು ನನಗೆ. ಒಂದು ಕ್ಷಣ ಮತ್ತೆ ಶಿವಲೀಲಾ ಮೇಡಮ್ ಬಂದು ಹೇಳಿದರು, ಸರ್ ಬಂದರು ಅಂದರು. ನಿಜಕ್ಕೂ ಅವ್ರು ನನ್ನ ತಂದೆಯ ರೂಪದಲ್ಲಿ ನಮ್ಮ ಮನೆಗೆ ಬಂದರು. ನನಗದು ಬಹಳ ಖುಷಿ ಕೊಡುತ್ತೆ. ಆವಾಗಲೇ ಯಾರೋ ಮೇಡಮ್ ಹೇಳಿದರು, ಸರ್ ಹಿಂದೆ ಹೆಡೆ ಕಾಣ್ತಾ ಇದೆ, ಕುಂಡಲಿನಿ ಜಾಗೃತ ಆಗಿದೆ. ಆ ಕುಂಡಲಿನಿ ಜಾಗೃತ ಅದಕ್ಕೆ ಎಂದೂ ತೆರೆಯದ ಆ ಸರಸ್ವತಿ ದೇವಸ್ಥಾನದ ಬಾಗಿಲು ತೆರೆದಿದೆ. ನಮಗಾಗಿ ನಿಜಕ್ಕೂ ಸರ್ ಒಂದೇ ಕ್ಷಣ ಕೇಳಿದರು, ಮೇಡಮ್ ಇದ್ರ ಪ್ರತೀತ ಏನು ಈ ದೇವಸ್ಥಾನದ್ದು ಅಂತ. ನನಗೆ ಅಷ್ಟು ಸರಿಯಾಗಿ ಹೇಳಿಲ್ಲ ಸರ್. 3 ಲಿಂಗ ಇದೆ, ಹಾಗಾಗಿ ಇದು ತ್ರಿಕಟೇಶ್ವರ ಅಂತ ಅಷ್ಟೇ ಹೇಳಿದೆ ನಾನು. ಅಲ್ಲಿ ಹೊರಗೆ ಹೋಗಿ ನಿಂತರೆ ಅಲ್ಲಿ ಒಬ್ಬ ಗೈಡ್ ರೆಡಿಯಾಗಿ ನಿಂತಿದ್ದಾನೆ. ಅಂದರೆ ಇಲ್ಲಿ ನಮ್ಮ ಗುರುಗಳು ಅದೆಷ್ಟು ಕುಂಡಲಿನಿ ಜಾಗೃತಿ ಆಗಿದೆ, ಅದೆಂಥ ದೊಡ್ಡ ಎನ್ಲೈಟ್ಮೆಂಟ್ ಮಾಸ್ಟ್ರು ಅನ್ನೋದು ನಮ್ಗೆ ಇಲ್ಲೇನೇ ಗೊತ್ತಾಗುತ್ತೆ ಮಾಸ್ಟರ್ಸ್. ನಾವೇನು ಬೇರೆ ಎಲ್ಲೂ ಹುಡ್ಕೋದು ಬೇಡ. ನಮಗೇನೆ ಆಶ್ಚರ್ಯ. ನನ್ನ ಮಗ ಸಹಿತ ಬಂದು, ಅಮ್ಮ ಎಂದೂ ತೆಗೆದಿಲ್ಲ ಇದು ಬಾಗಿಲು, ನೋಡಲಿ ಸರ್ ಬಂದ ತಕ್ಷಣ ಬಾಗಿಲು ತೆಗೀತು ಅಂತ ಇದ್ದಾನೆ ಅವನು. ಬಂದ ತಕ್ಷಣ ಅವೆಲ್ಲ ಅಲ್ಲಿ ಬಾಗಿಲು ಕಸ ಗುಡಿಸೋದು, ಬರ್ರಿ ಅಂತ ಇನ್ವೈಟ್ ಮಾಡ್ಕೊಳೋದು. ನಾವು ಕೇಳಕ್ಕೆ ರೆಡಿ ಇಲ್ಲ. ಅವ್ರಿಗೆ ನಾನು 2 ತಾಸು ಹೇಳ್ತೀನಿ ರೀ ಅಂತಾರೆ ಅವರು. ನಮಗೆ ಅಲ್ಲಿ ಟೈಮು ಕೂಡ ಇಲ್ಲ ಒಂಚೂರು. ಅಷ್ಟು ಅದು ಎಷ್ಟು ಸಿಸ್ಟಮೆಟಿಕ್ಕಾಗಿ ನಿಲ್ತಾ ಇದ್ದಾನೆ ಮನುಷ್ಯ. ಗೈಡು ಟೋಪಿ ಹಾಕೋಣದೇನು, ಸಿಸ್ಟಮೆಟಿಕ್ಕಾಗಿ ನಿಂತ್ಕೊಳೋದೇನು. ಇವ್ರು ನಮ್ಮ ಗುರುಗಳು ಅಂದ ತಕ್ಷಣ ಇನ್ನಷ್ಟು ಅವನಿಗೆ ಸ್ವಲ್ಪ ಭಾರಿ ಮೋಟಿವೇಶನ್ ಆಗ್ಬಿಡ್ತದೆ. ಎಷ್ಟು ಚೆನ್ನಾಗಿ ನಾವು ಇಷ್ಟು ದಿನ ಗದಗಿಗೆ ಬಂದು ನಾವು 10 ವರ್ಷ ಆಯ್ತು ಇಲ್ಲಿ ಲೋಕಲ್ ಆದರೂ ಕೂಡ ಒಂದು ದಿನಾನು ಗೈಡನ್ನು ನೋಡಿಲ್ಲ, ಆ ಗೈಡೆನ್ಸು ಕೇಳಿಲ್ಲ. ಸರ್ ಬಂದಿದ್ದಕ್ಕೆ ಆ ಗೈಡೆನ್ಸ್ ಅವತ್ತೆಲ್ಲ ಸಿಂಪಲ್ಲಾಗಿಯೇ ಶಾರ್ಟಾಗಿ ಹೇಳಿದ್ರು. ನಿಜಕ್ಕೂ ಸರ್ ನಿಮ್ಮ ಕಾಲಿಟ್ಟ ಗಳಿಗೆ ಅದು ಯಜ್ಞದ ಫಲ ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿ ಎನ್ಲೈಟೆಡ್ ಮಾಸ್ಟರ್ ಅಂದ ತಕ್ಷಣ ಅದೇ ಸರ್ ಒಂದೇ ಮಾತಲ್ಲೇ ಹೇಳ್ಬಿಟ್ಟಿದ್ದಾರೆ. ಗುಡಾಕೇಶ ಧ್ಯಾನಿಗಳು, ಒಟ್ಟಿನಲ್ಲಿ ಧ್ಯಾನಿಗಳು ಅಂದರೆ ಅಲ್ಲಿ ಪುಣ್ಯದ ಬಾಗಿಲು ತೆರೆದಿರುತ್ತೆ ಅಂತ. ಸರಸ್ವತಿ ಬಾಗಿಲೆ ಅಂದರೆ ಸರಸ್ವತಿ ಪುತ್ರ ನಮ್ಮ ಸರ್ರು. ಹಾಗಾಗಿ ಸರಸ್ವತಿ ಮಾತೆ ನೋಡಿ 2 ಬಾಗಿಲನ್ನು ತೆರೆದು ಅಪ್ಕೊಂಡಿದ್ದಾಳೆ ಅವರನ್ನು. ಅವ್ರ ಜೊತೆ ನಾವು ನಿಂತಿದ್ದೀವಿ. ನಮ್ದೆಂಥ ಅದೃಷ್ಟ ನೋಡಿ. ಆ ಸರ್ ಅಪರ್ಮಿಷನ್ ಹೇಳುವಾಗ ವೀರನಾರಾಯಣದ ಅದೇನು ನಮ್ಮನ್ನೇನು ಕೇಳಿಲ್ಲ. ಅವರು ಸುಮ್ಮನೆ ತಮ್ಮಷ್ಟಕ್ಕೆ ತಾವೇ ಹೇಳ್ತಾ ಇದ್ರು. ಆ ವೀರನಾರಾಯಣ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಷ್ಟೊಂದು ಅದ್ಭುತಗಳನ್ನ ನೋಡಿದ್ವಿ ಅಂತ ನನ್ನ ಮಗನಿಂದ ಕೇಳ್ಪಟ್ಟೆ. ನಾನು ಹೋಗಲಿಲ್ಲ, ಸಮಯ ಆಗಲಿಲ್ಲ. ನಿಜಕ್ಕೂ ಅವತ್ತಿನ ದಿನ ಏನಂದರೆ ಭಕ್ತಿ ಮಾರ್ಗನೂ ನಮ್ಮ ಮನೆಯಲ್ಲಿ ತುಂಬಿ ತುಳುಕ್ತಾ ಇತ್ತು, ಧ್ಯಾನ ಮಾರ್ಗನೂ ಕೂಡ ನಮ್ಮ ಮನೆಯಲ್ಲಿ ತುಂಬಿ ತುಳುಕ್ತಾ ಇತ್ತು. ಇದಕ್ಕಿಂತ ಸಂತೋಷ ಬೇರೆ ಏನೂ ಇಲ್ಲ. ನಿಜಕ್ಕೂ ಮಾಸ್ಟರ್ಸ್ ನಮ್ಮ ಮನೆ ಎಷ್ಟು ಎನರ್ಜಿಯಸ್ ಆಗಿದೆ ಅಂದರೆ
ಎಷ್ಟು ಎನರ್ಜಿ ಇದೆ ಅಂದರೆ ನಿಜವಾಗ್ಲೂ ಹಿಂಗೆ ಕುತ್ಕೊಂಡ್ರೆ ಹಿಂಗೆ ಅಷ್ಟರಲ್ಲಿ ಟ್ರಾವೆಲ್ ಆಗುತ್ತೆ, ಅಷ್ಟು ಎನರ್ಜಿ ಆಗಿದೆ. ಎಲ್ಲ ಮಾಸ್ಟರ್ಸು, ಸುಜಾತ ಮಾಸ್ಟರ್ಸ್, ಶಿವಲೀಲಾ ಮಾಸ್ಟರ್ಸ್, ಮಲ್ಲಮ್ಮ, ಅಯ್ಯಪ್ಪ ಸರ್ ಎಲ್ಲರೂ ಕೂಡ ಬಿಜಾಪುರದಿಂದ, ಗಜೇಂದ್ರ, ಹೀಗೆ ಎಲ್ಲರೂ ಕೂಡ ಬಂದು ಅವತ್ತು ದಿನ ಏನಂದರೆ ರಾತ್ರಿ ಪೂರ್ತಿ ಸತ್ಸಂಗ ಆಯಿತು, ಎಷ್ಟು ಚೆನ್ನಾಗಿ ಧ್ಯಾನ ಆಯಿತು ಅಂದರೆ ಅದು ಮಿರಾಕಲ್, ತುಂಬ ಅದ್ಭುತ. ಅಂದರೆ ನನಗೆ ತುಂಬ ಸಂತೋಷನ ಕೊಡ್ತು ಸರ್. ಆಮೇಲೆ ಸರ್ ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದ್ರಿ. ನಿಮಗೆ ಅನಂತ ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್. ಏಕೆಂದರೆ ಇಷ್ಟು ಅದ್ಭುತವಾದ ಆ ನಮ್ಮ ಮನೆ ಎಷ್ಟು ಕೆಲಸ ಕಾರ್ಯಗಳು ಇತ್ತು ಅಂದರೆ ಅದು ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಅಂದರೆ ತುಂಬ ತುಂಬ ಟೆನ್ಷನ್ನು. ಏನಂದರೆ ಕಣ್ಣು ಕೂಡ ಒಂಥರ ಆ ಕೆಲಸದ ಒತ್ತಡದಲ್ಲಿ ಮಂಜಾಗಿತ್ತು. ಹೌದಾ, ಎಲ್ಲೆಲ್ಲವರೋ ಬಂದು ಏನೋ ದರ್ಶನ ತಗೊತಾರೆ, ನಾವು ನಮ್ಮ ಸರ್ ಜೊತೆಗೆ ಇದ್ದಾರೆ, ಅವ್ರ ಕಡೆಯಿಂದ ಒಂದು ಸರ್ ಆಶೀರ್ವಾದ ಮಾಡಿ ಅಂತ ಕೇಳೋಕ್ಕೂ ನಮ್ಗೆ ಆಗಿಲ್ಲ. ಎಂಥ ಮೂರ್ಖರು ಅನ್ಬೇಕು. ಕೊನೆಗೆ ನನಗೆ ಏನೋ ಸರ್ ಒಂದು ಆಶೀರ್ವಾದನಾದರೂ ಮಾಡಿ ಸರ್, ತಲೆ ಮೇಲೆ ಕೈ ಹಿಡಿ, ನನಗೆ ಏನೋ ಮಬ್ಬು ಗುಂಗಾಗ್ಬಿಟ್ಟಿದೆ. ಯಾಕೆಂದರೆ ಸ್ವಲ್ಪ ಕೆಳಗಡೆ ಪಿರಾಮಿಡನ್ನು ಕಟ್ಟಿದ್ವಿ, ಈಸಿಯಾಗಿ ಕಟ್ಟಿದ್ವಿ. ಮೇಲಿನ ಪಿರಾಮಿಡ್ ಕಟ್ಟೋದಕ್ಕೆ ಸರ್ಕಸ್ ಆಗ್ಬಿಡ್ತು ನಮಗೆ, ಸಿಕ್ಕಾಪಟ್ಟೆ ಸರ್ಕಸ್. ಆಮೇಲೆ ಕೊನೆ ಹಂತದಲ್ಲಿ ಎಲ್ಲವೂ ತುಂಬ ಚೆನ್ನಾಗಿ ಆಯಿತು. ಸರ್ ಕೈ ಇಟ್ಟ ತಕ್ಷಣ ಎಷ್ಟು ಫ್ರೆಶ್ ಅಪ್ ಆದೆ ಅಂದರೆ ಆ ಫಂಕ್ಷನಲ್ಲಿ ಕೆಲವೊಂದು ಸಾರಿ ದೃಷ್ಟಿ ಆಗುತ್ತೆ ಅಂತಿರ್ತಾರಲ್ಲ, ಎಲ್ಲ ಏನಂದ್ರೆ ಕಿತ್ಕೊಂಡು ಹೋಗೋಯ್ತು ನೋಡ್ರಿ. ನಿಜಕ್ಕೂ ಸರ್ನ ಒಂದು ತಲೆ ಮೇಲಿನ ಆಶೀರ್ವಾದ. ನಿಜಕ್ಕೂ ಸರ್ ತಾವು ತುಂಬ 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 ಎನರ್ಜಿ ಅಂದರೆ ಎನರ್ಜಿ, ಕುಂಡಲಿನಿ ಅದ್ಭುತವಾಗಿದೆ. ಪ್ಯೂರ್ ಎನ್ಲೈಟೆಡ್ ಮಾಸ್ಟರ್ ಸರ್ ನೀವು. ನಿಜವಾಗ್ಲೂ ನಿಮ್ಮ ಸಂಘ ನಮಗೆ ಎಷ್ಟೊಂದು ಸವಿಜೇನು ಇದ್ದಂಗೆ. ನಿಮ್ಮ ಜೊತೆ ಆ 2 ದಿನ, ಅಲ್ಲಿ 3 ದಿನ ಕಳೆದ್ವಿ ಗದಗ ಯಜ್ಞದಲ್ಲಿ. ಈ 2 ದಿನ ಎಷ್ಟೊಂದು ಸವಿ, ಎಷ್ಟೊಂದು ಮೃದು, ಎಷ್ಟೊಂದು ಸರಳತೆ. ನಿಮ್ಮನ್ನ ನೋಡಿ ನಾವು ಕಲಿಯೋದು ತುಂಬ ಇದೆ ಸರ್. ನಿಜಕ್ಕೂ ನಿಮ್ಮ ಜೊತೆ 2 ದಿನ ಇದ್ದಾಗಲೇ ಸರ್ ಹತ್ರ ಒಂದು ಸ್ವಲ್ಪನೂ ಏನಂದರೆ ನಾವು ಹೇಳಿದ್ರಲ್ಲ, ಮಾತಾಡಿದ್ರೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಅಂತ ಹೇಳಿದ್ರಲ್ಲ, ಅಷ್ಟೇ ಅವ್ರು ಮಾತಾಡೋದು, ಜಾಸ್ತಿ ಮಾತಾಡಲ್ಲ. ಎಷ್ಟು ಅಂದರೆ ಎಷ್ಟು ಬೇಕು ಅಷ್ಟೇ ಅಪ್ಪ, ಇಷ್ಟೇ. ಅದು ಮಾತಲ್ಲೇನೆ ಏನಂದರೆ ಅವ್ರಿಗೆ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸರ್ ಅದಕ್ಕೆ ಹೇಳಿದ್ದೀನಿ ಸರ್, ನೀವು ವರ್ಷಕ್ಕೆ ಒಂದ್ಸರಿ ಏನಾದರೂ ಗದಗಿಗೆ ಬರಬೇಕು. ಅವತ್ತಿನ ದಿನ ಏನಂದರೆ ನಮ್ಮ ದೊಡ್ಡಣ್ಣ ಆಗಿದ್ರು ಅವರು. ನಾವೆಲ್ಲರೂ ಸೇರಿ ಅವ್ರಿಗೆ ರಾಖಿ ಕಟ್ಟಿ ಏನಂದರೆ ಬಹಳ ಸಂಭ್ರಮ. ಅಂದರೆ ಇದು ಈ 8 ಇದನ್ನು ನಮ್ಮನ್ನು ಚೆನ್ನಾಗಿ ಗಂಟು ಹಾಕಿದೆ ನಮ್ಮ ಸರ್ ಜೊತೆಗೆ ನಮ್ಮನ್ನು. ತುಂಬ ಮಿರಾಕಲ್ ಆಗಿ ಇತ್ತು ಆ ದಿನ. ಇನ್ನೂ ನಾವೆಲ್ಲ ಧ್ಯಾನಿಗಳು ಸೇರಿದ್ರೆ ಇನ್ನೂ ಅದ್ಭುತ. ಎಲ್ಲರೂ ಸೇರಿ ಇನ್ನೊಂದ್ಸರಿ ಎಲ್ಲ ನಮ್ಮ ಧ್ಯಾನಿಗಳು ಕೂಡ ಒಂದ್ಸಾರಿ ನಮ್ಮ ಪಿರಾಮಿಡ್ಗೆ ಬರಬೇಕು. ಎಲ್ಲರೂ ಸೇರಿ ಒಟ್ಟಿಗೆ ಏನಂದರೆ ಧ್ಯಾನ ಮಾಡೋಣ. ನಮ್ಮ ಪಿರಾಮಿಡ್ನ ಎನರ್ಜಿ ಎಲ್ಲರೂ ಕೊಟ್ಟು ಹೋಗಿ ಮತ್ತೊಮ್ಮೆ ಸರ್ ತಾವು ಬರ್ತಾ ಇರಬೇಕು. ನಮ್ಮ ಪಿರಾಮಿಡ್ನಲ್ಲಿ ನಿಮ್ಮ ಧ್ಯಾನ ಸತ್ಸಂಗ ನಮಗೆ ಬೇಕು ಸರ್. ನಮ್ಮ ಗದಗಿನ ಜನತೆಗೆ ನೀವು ಬಂದಿದ್ದಕ್ಕೆ ಎಷ್ಟೋ ಬದಲಾವಣೆ ಆಗಿದೆ. ನಮ್ಮ ಮನೆಯಲ್ಲೂ ಕೂಡ ಎಷ್ಟೋ ನಮ್ಮ ರಿಲೇಷನ್ಸು ಕೂಡ ಎಷ್ಟೊಂದು ಜನ ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸರ್ ಇವರು ಏನಂದರೆ ನಿದ್ದೆನೇ ಮಾಡಿಲ್ಲ, 3 ವರ್ಷ ಆಯಿತು ನೋಡಿ. ಇವರು ಒಂದೇ ಸಾರಿ ದಿನಕ್ಕೆ ಒಂದೇ ಹೊತ್ತು ಊಟ ಮಾಡೋದು ಹೆಂಗಿದ್ದಾರೆ ಏನಂದು ಅವರೆಲ್ಲ ಬಾಯಿ ಮೇಲೆ ಬೆರಳು ಇಟ್ಕೊಂಡಿದ್ದಾರೆ ನಿಮ್ಮನ್ನು ನೋಡಿ. ನಮ್ಮ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಎಲ್ಲರೂ ಕೂಡ ರಾತ್ರಿ ಎಲ್ಲ ಧ್ಯಾನ ಕುತ್ಕೊಂಡ್ಬಿಟ್ಟಿದ್ದಾರಂತೆ. ನಿನ್ನೆ ನನ್ನ ಕಣ್ಣು ಯಾಕೋ ಸರಿ ಕಾಣಿಸ್ತಿಲ್ಲ, ಧ್ಯಾನ ಕುತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಂತೇಳಿ ಒಬ್ಬೊಬ್ಬರೇ ಏನೋ ಒಂದು ಬದಲಾವಣೆ ಅಂತೂ ಆಗಿದೆ ಸರ್. ಹಾಗಾಗಿ ತಾವು ಆಗಾಗ ಬನ್ನಿ, ನಮ್ಮ ಗದಗಿನ ಜನತೆಗೆ ಏನಂದರೆ ನಮ್ಮ ಜ್ಞಾನವನ್ನು ನೀಡಿ ಸರ್. ನಿಜಕ್ಕೂ ನೀವು ಬಂದಿದ್ದು ಬಹಳ ಖುಷಿಯನ್ನು ತಂದು ಕೊಟ್ಟಿದೆ. ನಿಮ್ಮ ಆಗಮನ ಮತ್ತೆ ಮತ್ತೆ ಈ ಗದಗಿಗೆ ಇರಲಿ ಸರ್ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಗುಡ್. ಒಳ್ಳೆ ಎಲ್ಲರೂ ಹೋಗಿ ಅಟೆಂಡ್ ಮಾಡಿ ಒಂದ್ಸರಿ. ಮೇಡಮ್ 2 ಪಿರಮಿಡ್ ಕಟ್ಟಿದ್ದಾರೆ. ಸುಮ್ಮನೆ ಅಲ್ಲ ಪಿರಮಿಡ್ ಆಗೋದು ಅಂದ್ರೆ. ಇಲ್ಲಿ ಕೆಳಗೆ ನಾವು ಪಿರಮಿಡ್ ಕಟ್ಟಬೇಕಂದ್ರೆ ಮೇಲೆ ಹಾಸ್ಟೆಲ್ ವಾರ್ಡಲ್ಲಿ ಅದು ಸ್ಯಾಂಕ್ಷನ್ ಆಗಬೇಕು. ಹಾಗಿದ್ರೆ ಮಾತ್ರ ಇಲ್ಲಿ ಕಟ್ಲಿಕ್ಕೆ ಸಾಧ್ಯ ಆಗೋದು. ಸುಮ್ಮನೆ ನಾನೇನೋ ದುಡ್ಡಿದೆ ಕಟ್ಬಿಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ನೋಡಿ, ಒಂದು ಕಟ್ಟಬೇಕು ಅನ್ನೋರಿಗೆ ಡಬಲ್ ಬಂದಿದೆ ಅಂತಂದ್ರೆ ಅದು ಸುಮ್ಮನೆ ವಿಷಯ ಅಲ್ಲ, ತುಂಬಾ ದೊಡ್ಡ ಫಲ, ಅದು ತುಂಬಾ ದೊಡ್ಡ ಆಶೀರ್ವಾದ. ಅದು ಆ ಭಾಗ್ಯ ಅವ್ರಿಗೆ ಸಿಕ್ಕಿದೆ. ಎಲ್ಲರೂ ಪಿರಮಿಡ್ ಮಾಡಬೇಕು ಅಂತ ಸಂಕಲ್ಪ ಇಟ್ಕೊಳ್ಳಿ. ಒಂದು ಪಿರಮಿಡ್ ಕಟ್ಟಿದರೆ ನಿಮಗೆ ರಿಸರ್ವೇಶನ್ ಸತ್ಯಲೋಕದಲ್ಲಿ. ಅರ್ಥ ಆಯ್ತಲ್ಲ? ಆಮೇಲೆ ಮನೆ ಮೇಲೆ ಕಟ್ಟಬೇಕು, ಜೊತೆಗೆ ಪಬ್ಲಿಕ್ ಆಗೂ ಕಟ್ಟಬೇಕು. ಅದು 2 ಇಂಪಾರ್ಟೆಂಟ್. ಯಾಕಂದ್ರೆ ಮನೆ ಮೇಲೆ ಕಟ್ಟಿದ್ರೆ ನಮಗೆ ಎನರ್ಜಿ,
ಆ ನಾವು ಪಬ್ಲಿಕ್ ಆಗಿ ಕಟ್ಟಿದ್ರೆ, ಈಗ ಮನೆ ಮೇಲೆ ಕಟ್ಟಿದ್ರೆ ಏನಾಗ್ತದೆ, ಏ ಅವ್ರದಪ್ಪ ಅದು ಅನ್ನೋ ಭಾವ ಇರ್ತದೆ. ಎಲ್ಲರಿಗೂ ಇನ್ನೂ ಆ ಸ್ಥಿತಿ ಇರಲ್ಲ. ಆಮೇಲೆ ಅವ್ರ ಮನೆಯಲ್ಲಿ ಹೋಗಿ ನಾವೇನ್ ಧ್ಯಾನ ಮಾಡೋದು, ನಮ್ಮ ಮನೆಯಲ್ಲೇ ಮಾಡ್ಕೊಂತೀವಿ ಅನ್ನೋ ಭಾವ ಕೆಲವರಿಗೆ ಬರ್ತದೆ. ಅದೇ ಪಬ್ಲಿಕ್ ಆಗಿ ಕಟ್ಬಿಟ್ರೆ ಹಾಗಲ್ಲ, ಎಲ್ಲರೂ ಹೋಗಿ ಎಲ್ಲರೂ ಮಾಡ್ಕೊಂಡು ಬರ್ಬೋದು, ಆ ಸ್ಥಿತಿನೂ ಇರ್ತದೆ. ಹಾಗಾಗಿ ಎರಡೂ ಕಟ್ಟಬೇಕು. ಒಂದು ನಮ್ಮ ಮನೆ ಮೇಲೆ ಫಸ್ಟ್ ಕಟ್ಟಿ, ಆಮೇಲೆ ಪಬ್ಲಿಕ್ ಅಲ್ಲಿ ಒಂದು ಕಟ್ಟಿ. ಪಬ್ಲಿಕ್ ಅಲ್ಲಿ ಏನು ನಿಮ್ಮ ಏರಿಯಾಗಳಲ್ಲಿ, ನಿಮ್ಮ ಕೇರಿಗಳಲ್ಲಿ ಮಾಡೋದ್ರಿಂದ ಏನಾಗ್ತದೆ, ಎಲ್ಲರೂ ಅದರ ಸದುಪಯೋಗ ಮಾಡ್ಕೊಳ್ತಾರೆ. ಒಂದು ನೀವು ಮನೆ ಮೇಲೆ ಪಿರಮಿಡ್ ಕಟ್ಟಿದ್ರೆ ಸಾಕು, ಅದರ ಒಂದು ಎನರ್ಜಿಯಿಂದ ಎಲ್ಲರೂ ಹೋಗುವಾಗ ಬರುವಾಗೆಲ್ಲ ನೋಡಿ ನೋಡಿ ಏನಿದು ಏನಿದು ಆ, ನೋಡಿ ಅದ್ರ ಏನೋ ದೊಡ್ಡ ಗೋಪುರ ಹಾಕ್ಬಿಟ್ಟಾರಲ್ಲ ಮನೆ ಮೇಲೆ ಅಂತ ಹೇಳಿ, ತುಂಬಾ ದೊಡ್ಡದಿದೆ ಅದು, ಒಳ್ಳೆ ಎನರ್ಜಿ ಅವ್ರ ಮನೆ ಮೇಲೆ ಮಾಡಿರೋದಂತೂ. ಹ್ಮ್ ಆಮೇಲೆ ನಮ್ಮ ಈ ಮಲೆನಾಡು ಪ್ರದೇಶದಲ್ಲಿ ಮೇಲ್ಗಡೆ ಇದನ್ನ ಹಾಕ್ತಾರೆ, ಏನು ಹಂಚಿಂದು ರೂಫ್ ಹಾಕಿಸ್ತಾರೆ. ಯಾಕಂದ್ರೆ ತುಂಬಾ ಹೆವಿ ರೈನ್ ಇರೋದ್ರಿಂದ ಇಲ್ಲಿ ಬಿಲ್ಡಿಂಗ್ಸ್ ಬಹಳ ಬೇಗ ಇದಾಗ್ತವೆ. ಹಂಗಾಗಿ ಅದೇ ಸುಮ್ಮನೆ ಯಾವ್ಯಾವ್ದೋ ಎಂಗಲಲ್ಲಿ ಹಾಕಿಸ್ತಾರೆ, ಅದ್ರ ಬಗ್ಗೆ ಒಂದು ಪಿರಮಿಡ್ ಮಾಡಿಸ್ಬಿಡುವುದಲ್ಲ. ಪಿರಮಿಡ್ ಆಗ್ತದೆ, ಅವರು ಅದೇ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದಾರೆ, ಮಳೆ ನೀರಿಗೆ ಅದು ಇದಾಗ್ತದೆ ಅಂತ ಹೇಳಿ. ಹಾಗೆ ಮನೆ ಮೇಲೆ ರೂಫ್ ಇದು ಮಾಡುವಾಗ ಪಿರಮಿಡ್ ಇದನ್ನ ಮಾಡಿಸ್ಬಿಡಿ, ತುಂಬಾ ಇದಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರ ಸಂಕಲ್ಪ ಇರಬೇಕು. ನಾವು ಕಾರಣ ಹೇಳ್ಬಾರ್ದು, ನೀವು ಸುಮ್ಮನೆ ಸಂಕಲ್ಪ ಮಾಡಿ, ಯೂನಿವರ್ಸ್ ಅದನ್ನ ಮೇಲೆ ಅಲ್ಲಿ ಸ್ಯಾಂಕ್ಷನ್ ಆಯ್ತು ಅಂದ್ರೆ ಇಲ್ಲಿ ಹಾಗೆ ಆಗ್ತದೆ. ಹಾಸ್ಟೆಲ್ ಆಗಿ ನೀವು ಅದನ್ನ ಸ್ಯಾಂಕ್ಷನ್ ಮಾಡಬೇಕು. ಹಾಸ್ಟೆಲ್ ಆಗಿ ಅಂದ್ರೆ ಸೂಕ್ಷ್ಮ ರೂಪದಿಂದ ನಾನೊಂದು ಪಿರಮಿಡ್ ಕಟ್ಟಿದ್ದೇನೆ ನಮ್ಮ ಮನೆ ಮೇಲೆ, ಆಲ್ರೆಡಿ ಅದು ಬಂದಿದೆ, ಸ್ಯಾಂಕ್ಷನ್ ಆಗಿದೆ. ಅದಕ್ಕಾಗಿ ನಾನು ಇವತ್ತಿನಿಂದ ಕಾರ್ಯಪ್ರವೃತ್ತನ ಆಗ್ತೇನೆ ಅಂತ ನೀವು ತಯಾರು ಮಾಡಿದ್ರೆ, ನಿಮಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಸೈಟ್ ಇಲ್ಲದೆ ಇರ್ಬೋದು, ಮನೆ ಇಲ್ಲದೆ ಇರ್ಬೋದು, ಆದ್ರೆ ಅದಕ್ಕೆಲ್ಲ ಬೇಕಾದ ಸೈಟ್ ಸಿಗ್ತದೆ, ಮನೆನೂ ಸಿಗ್ತದೆ, ಲಾಸ್ಟಿಗೆ ಪಿರಮಿಡ್ ಆಗುತ್ತೆ. ನೀವು ಸಂಕಲ್ಪ ಮಾಡಿ ನೋಡಿ, ಆ ತರ ಎಷ್ಟೋ ಉದಾಹರಣೆಗಳಿದೆ. ₹1 ದುಡ್ಡಿಲ್ಲದೆ ಬರೀ ಸಂಕಲ್ಪ ಮಾಡಿ ಸೈಟು ತಗೊಂಡು ಮನೆಯೂ ಕಟ್ಟಿ ಮೇಲೆ ಪಿರಮಿಡ್ ಕಟ್ಟಿದವರು ಉದಾಹರಣೆಗಳಿದ್ದಾವೆ. ಹಂಗಾಗಿ ಯೂನಿವರ್ಸಿಗೋಸ್ಕರ ಅಂತ ನೀವು 2-3 ಹೆಜ್ಜೆ ಮುಂದೆ ಹಾಕಿದ್ರೆ, ಇಟ್ರೆ, ತನ್ನಷ್ಟು ತಾನೇ ಯೂನಿವರ್ಸ್ ನಿಮಗೆ ಎಲ್ಲ ನೀವು ಬೇಡದೇ ಇದ್ರು, ನೀವು ಎಕ್ಸ್ಪೆಕ್ಟ್ ಮಾಡದೇ ಇದ್ರು ಕೂಡ ತನ್ನಷ್ಟು ತಾನೇ ಸಿಗ್ತಾ ಹೋಗ್ತದೆ. ಸುಮ್ಮನೆ ಹಾಳು ಮೂಳು ಆಸೆ ಇಟ್ಕೊಳ್ಳೋದ್ರ ಬದಲು ಬರೀ ಮನೆ ಕಟ್ತೀನಿ ಅಂತ ಆಸೆ ಇಟ್ಕೋಬೇಡಿ, ಪಿರಮಿಡ್ ಕಟ್ತೀನಿ ಅಂತ ಆಸೆ ಮಾಡ್ಕೊಳ್ಳಿ. ಸೈಟ್ ಇಲ್ಲ ತೊಂದರೆ ಇಲ್ಲ, ಬಾಡಿಗೆ ಮನೇಲಿ ಇದ್ದೀರಿ ತೊಂದರೆ ಇಲ್ಲ, ಮನೆ ಮೇಲೆ ಒಂದು ಪಿರಮಿಡ್ ಕಟ್ತೀನಿ ಅಂತ ಹೇಳಿ ಇವತ್ತಿನಿಂದ ತಯಾರಿ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿಲ್ದಂಗೆನೆ ಸೈಟು ಬರ್ತದೆ, ಮನೇನೂ ಆಗುತ್ತೆ, ಪಿರಮಿಡ್ ಆಗುತ್ತೆ. ಆಮೇಲೆ ಪಿರಮಿಡ್ ಕಟ್ಟಬೇಕು ಅಂದ್ರೆ ಸಾಲದು, ಬೇರೆ ಯಾರ್ಯಾರು ಪಿರಮಿಡ್ ಕಟ್ಟಿದ್ದಾರೆ ಅಲ್ಲಿ ಹೋಗಿ ಧ್ಯಾನ ಮಾಡಬೇಕು. ಮತ್ತೆ ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಡೊನೇಟ್ ಮಾಡಿ ಬರ್ಬೇಕು. ಪಿರಮಿಡ್ ಇಲ್ಲಿ ಕಟ್ತಾ ಇದ್ದಾರೆ ಮತ್ತೆ ಕಟ್ಟಿದ್ದಾರೆ ಅವರಿಗೆ ಧ್ಯಾನಕ್ಕೆ, ಅದೇ ನಿಜವಾದ ದಾನ. ಆ ದಾನವೇ ನಿಮಗೆ ಆ ಪುಣ್ಯವನ್ನು ನೀವು ಕೂಡ ಕಟ್ಟಿ ಇದನ್ನು ಮಾಡುವ ಒಂದು ಪುಣ್ಯ ಸಿಗ್ತದೆ. ಹಾಗಾಗಿ ಎಲ್ಲರೂ ಅದನ್ನ ಅಟೆಂಡ್ ಮಾಡಿ ಬಳಸ್ಕೊಳ್ಳಿ. ಒಳ್ಳೇದಾಗ್ಲಿ. ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು.